ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನಲ್ಲಿ ನಾವೇ ನೋಡೋಣ ಅಂತ ಹೇಳಿದ್ರೆ ಜೂನ್ 30 ಸೆಕೆಂಡ್ ಶಿಫ್ಟಲ್ಲಿ ನಡೆದಿರ್ತಕ್ಕಂತಹ ಆರ್ಮಿ ಅಗ್ನಿವೀರ್ ಪರೀಕ್ಷೆಯ ವಿಶ್ಲೇಷಣೆಯನ್ನು ಈ ಒಂದು ಸೆಷನಲ್ಲಿ ನಾವು ಮಾಡೋಣ, ಸರಿನಾ? ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಒಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಮೊದಲ ಪ್ರಶ್ನೆ ಹೋಗೋಕ್ಕಿಂತ ಮುಂಚೆ ನಿಮಗೆ ಆಲ್ವೇಸ್ ನಾನು ಒಂದು ಮಾತು ಹೇಳ್ತಾ ಇರ್ತೀನಿ. ಏನು ಅಂದರೆ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಯು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಯು ಕೂಡ ನಾವು ಯಾವುದೇ ಎಕ್ಸಾಮ್ ಬರೆದ್ರೂ ಕೂಡ ಬೇರೆ ಎಲ್ಲ ಪ್ರಶ್ನೆ ಪತ್ರಿಕೆಗಳು ನೋಡ್ಕೋತಾ ಹೋಗಬೇಕು ಅಂತ. ಸರ್, ಇವಾಗ ನಾನು SSC ಬರೀತೀನಿ, ಬ್ಯಾಂಕಿಂಗ್ ನೋಡ್ತೀನಿ, ಅದಲ್ಲ. ಬಟ್ ಇವಾಗ SSC ನಲ್ಲೂ ಕೂಡ ನಿಮಗೆ GK GS ಕೇಳ್ತಾನೆ. ಈ ಪೊಲೀಸ್ PCಯಲ್ಲಿ ನಮ್ಮ ಸ್ಟೇಟ್ ಗೌರ್ಮೆಂಟ್ ಆಗಲಿ, ಮಹಾರಾಷ್ಟ್ರ ಗೌರ್ಮೆಂಟ್ ಆಗಲಿ, ಕೇರಳ PCS ಆಗಲಿ, ಸರಿನಾ? ಸೊ ಎಲ್ಲದರಲ್ಲೂ ಕೂಡ ಕೇಳ್ತಾನೆ. ಆ ಕ್ವಶನ್ ಪೇಪರ್ ಇಂಗ್ಲೀಷಲ್ಲಿ ಸಿಕ್ಕರೆ ನಿಮಗೆ, ಇಫ್ ಏನಾದರೂ ಕನ್ನಡದಲ್ಲಿ ಸಿಕ್ಕರೆ ಇಂಗ್ಲೀಷಲ್ಲಿ ನಾರ್ಮಲ್ ಎಲ್ಲವೂ ಕೂಡ ಸಿಗ್ತವೆ. ಸೊ ಅದನ್ನು ನೋಡ್ಕೊಳ್ಳಿ. ಈ ಅಗ್ನಿವೀರ ಪರೀಕ್ಷೆ ಈಸಿ ಪರೀಕ್ಷೆ ಅಂತ ನಾನು ಆಲ್ವೇಸ್ ಹೇಳ್ತಾ ಬರ್ತೀನಿ, ಸರಿನಾ? ಆಲ್ವೇಸ್ ಹೇಳ್ತಾ ಬರ್ತೀನಿ. ಬಟ್ ಇದರಲ್ಲೂ ಕೂಡ ಒಂದು ಈಸಿ ಆಗಿರ್ತಕ್ಕಂಥ ಪ್ರಶ್ನೆ ಬಂದಿದೆ. ಆ ಈಸಿ ಆಗಿರ್ತಕ್ಕಂಥ ಪ್ರಶ್ನೆ ಎಲ್ಲಿಂದು ಅಂದರೆ ಈ UPSC ಪ್ರಿಲಿಮ್ಸಲ್ಲಿ, UPSC 2025 ಪ್ರಿಲಿಮ್ಸಲ್ಲಿ ಒಂದು ಪ್ರಶ್ನೆ ಕೇಳಿದ್ದಾನೆ, ಸರಿನಾ? ಆ ಪ್ರಶ್ನೆ ಈ ಒಂದು ಶಿಫ್ಟಲ್ಲಿ ಬಂದಿದೆ ಪ್ರಶ್ನೆ, ಸರಿನಾ? ಮೀನ್ಸ್ ಆ ಕ್ವಶನ್ ಟಫ್ ಅಂತ ಹೇಳ್ತೀರಾ ಸರ್, ಪ್ರಿಲಿಮ್ಸ್ ಬಂದಿದೆ, ಇಲ್ಲಿ ಅಗ್ನಿವೀರ್ ಬರಬಾರ್ದು ಅದು. ಬಟ್ ಅದು ಯಾವುದೇ ಒಂದು ಕ್ವಶನ್ ಪೇಪರಲ್ಲಿ ಭಾಳ ಹೈಲೈಟಾಗಿ ಲೈಮ್ ಲೈಟಲ್ಲಿ ಏನಾದರೂ ಅದು ಪ್ರಿಂಟಾಗಿ ಬಂತು ಅಂದರೆ ಆ ಕ್ವಶನ್ ಮುಂದೆ ಅದು ಈಸಿ ಕ್ವಶನ್ ಅಂತಲೇ ಡಿಕ್ಲೇರ್ ಅದು, ಸರಿನಾ? ಸೊ ಈ ರೀತಿ ನೆನ್ಪಿಟ್ಕೊಳ್ಳಿ. ಪ್ರತಿಯೊಂದು ಕ್ವಶನ್ ಪೇಪರು, ಇವಾಗ ನೀವು ಅಗ್ನಿವೀರ್ ಆಗ್ತೀರಾ, ಹೋಗ್ತೀರಾ, ಓಕೆ, ಅದನ್ನು ನೀವು ಸೆಲೆಕ್ಷನ್ ಆಗಿ ಮತ್ತೆ 4 ವರ್ಷ ಬಿಟ್ಟು ನೀವು ಮತ್ತೆ ಬಂದು ಬೇರೆ ಏನಾದರೂ ಪ್ರಿಪ್ರೇಷನ್ ಮಾಡ್ತಾ ಇದ್ರೆ ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ಸ್ವಲ್ಪ ನೋಡ್ಕೊಳ್ಳಿ. ನಿಮಗೆ ಆಲ್ವೇಸ್ ಇದ್ರೂ ಸ್ವಲ್ಪ ಗ್ರಿಪ್ ಸಿಗುತ್ತೆ. ಇನ್ನೊಂದೇನೆಂದರೆ ಆ ಕ್ವಶನ್ಗಳು ರಿಪೀಟ್ ಆಗ್ತವೆ, ಸರಿನಾ? ಸೊ ಇಷ್ಟು ಹೇಳ್ತಾ ಬನ್ನಿ ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋಣ. ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ದಿಯಾ ಸಲೈ ಪುಸ್ತಕದ ಲೇಖಕರು ಯಾರು ಅಂತ ಕೇಳಿದ್ದಾರೆ. ಸೊ ಇದು ಸ್ವಲ್ಪ ಟಫ್ ಕ್ವಶನ್ ಅಂತ ಹೇಳ್ಬೋದು. ಯಾಕಂದರೆ ಪುಸ್ತಕಗಳ ಬಗ್ಗೆ ಕ್ವಶನ್ ಕೇಳ್ದ ಅಂದರೆ ಒಂದು ಹಳೆ ಕಾಲದಲ್ಲಿ ಬರೆದಿರ್ತಕ್ಕಂಥ ಪುಸ್ತಕಗಳು ಅಂದರೆ ಓಕೆ, ಅದು ಈಸಿ, ಯಾಕಂದರೆ ಅದು ಬುಕ್ಕಲ್ಲೆಲ್ಲ ಕೂಡ ಪ್ರಿಂಟ್ ಆಗಿರುತ್ತೆ, ಹಾಗೆ ನೋಡ್ಬೋದು. ಬಟ್ ಇದು ಏನು ಅಂದರೆ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕೇಳಿದಾನೆ ಇದನ್ನು. ಯಾವುದು ಈ ದಿಯಾ ಸಲೈ ಪುಸ್ತಕ ಎಂಬುದನ್ನು ಕರೆಂಟ್ ಅಫೇರ್ಸಲ್ಲಿ ಇತ್ತು, ಇದಕ್ಕೆ ಕೇಳಿದಾನೆ. ಸೊ ಆಪ್ಷನ್ ಕೊಟ್ಟಿದ್ದಾರೆ ಕೈಲಾಸ್ ಸತ್ಯಾರ್ಥಿ, ಬಾಲಗಂಗಾಧರ ತಿಲಕ್, ಅಮರ್ತ್ಯ ಸೇನ್ ಮತ್ತು ಇಂದಿರಾ ಗಾಂಧಿ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತ ನೋಡೋದಾದ್ರೆ ಕೈಲಾಶ್ ಸತ್ಯಾರ್ಥಿ ಆಗುತ್ತೆ, ಸರಿನಾ? ಈ ಕೈಲಾಶ್ ಸತ್ಯಾರ್ಥಿ ಅನ್ನೋರು ಏನು ಅಂದರೆ 2014ರಲ್ಲಿ ಇವರಿಗೆ ನೋಬೆಲ್ ಪ್ರಶಸ್ತಿ ನೀಡಲಾಗಿದೆ. ಯಾರಿಗೆ? ಕೈಲಾಶ್ ಸತ್ಯಾರ್ಥಿ ಅನ್ನೋರಿಗೆ 2014ರಲ್ಲಿ ನೋಬೆಲ್ ಪ್ರಶಸ್ತಿ ನೀಡಲಾಗಿದೆ. ಹಾಗಾದರೆ ನಮ್ಮ ಭಾರತೀಯ ಯಾವ ವ್ಯಕ್ತಿ ಮೊದಲ ಬಾರಿಗೆ ನೋಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡ್ರು ಅಂತ ನಿಮಗೆ ಕೇಳಬಹುದು. ಈಸಿಯಾಗಿರ್ತಕ್ಕಂಥ ಪ್ರಶ್ನೆ ಏನಿಲ್ಲ. 1913ರಲ್ಲಿ ತನ್ನ ಗೀತಾಂಜಲಿ ಎಂಬ ಪುಸ್ತಕಕ್ಕಾಗಿ ರವೀಂದ್ರನಾಥ್ ಟ್ಯಾಗೂರ್ ಅವರಿಗೆ ಏಷ್ಯಾದಲ್ಲೇ ಮೊಟ್ಟ ಮೊದಲ ಬಾರಿಗೆ, ಹಾಗೆ ಏಷ್ಯಾದಲ್ಲೇ ಅಂದರೆ ಏಷ್ಯಾದಲ್ಲೇ ನಮ್ಮ ಭಾರತ ಬರ್ತಲ್ವಾ, ಮೀನ್ಸ್ ನಮ್ಮ ಭಾರತದಲ್ಲೂ ಮೊಟ್ಟ ಮೊದಲ ವ್ಯಕ್ತಿ ಇವರೇ, ಈ ರವೀಂದ್ರನಾಥ್ ಟ್ಯಾಗೂರ್ ಅವರೇ. ಹಾಗೆ ಇಡೀ ಏಷ್ಯಾದಲ್ಲೂ ಕೂಡ ಇದೇ ವ್ಯಕ್ತಿ ಯಾರು, ರವೀಂದ್ರನಾಥ್ ಟ್ಯಾಗೂರ್ ಅವರು ಈ ನೋಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥ ಒಬ್ಬ ವೀರ, ಸರಿನಾ? ನೆನ್ಪಿಟ್ಕೊಳ್ಳಿ, ಕೇಳ್ಬೋದು. ಅದಾದ ನಂತರ ಸೆಕೆಂಡ್ ಯಾರು ನಮ್ಮ ಭಾರತದಲ್ಲಿ, ಇವಾಗ 1913, ಸರಿನಾ? ಯಾವಾಗಲೂ ಕೂಡ ಆ ಒಂದು ಲಿಂಕ್, ಈ ನಂಬರ್ ಏನಿದಾವಲ್ವಾ, ನಂಬರ್ ಒಂದು ಸ್ವಲ್ಪ ಲಿಂಕ್ ಮಾಡ್ಕೊಂಡು ಹೋಗ್ಬಿಡ್ಬೇಕು. ಇಲ್ಲಿ ಒಂದು ತೆಗೆದುಬಿಡೋದು, ಒಂದು ತೆಗೆದ್ರೆ ಏನಾಗುತ್ತೆ, ಸೆಕೆಂಡ್ ಬಂದವನು ಇದಾಗುತ್ತಾ? ಇಲ್ಲ, ಇಲ್ಲಿ 3 ಹಾಕ್ಬೇಕು ಇಲ್ಲಿ, ಸರಿನಾ? 193 ಅನ್ನೋದ್ರಲ್ಲಿ ಕಾಮನ್ ನಂಬರ್ ಇದೆ, ಫಸ್ಟ್ ತೊಗೊಂಡವರಿಗೆ ಮತ್ತು ಸೆಕೆಂಡ್ ತೊಗೊಂಡವರಿಗೆ, ಸರಿನಾ? ಫಸ್ಟ್ ಯಾರು? ರವೀಂದ್ರನಾಥ್ ಟ್ಯಾಗೂರ್ ಅವರು 1913ರಲ್ಲಿ. ಸೆಕೆಂಡ್ ತೊಗೊಂಡವರು ಯಾರು ಅಂದರೆ 1930ರಲ್ಲಿ CV ರಾಮನ್ ಅವರು, ಸರಿನಾ? ಈ CV ರಾಮನ್ ಅವರು ಬೆಳಕಿನ ಚದುರುವಿಕೆ ಎಂಬ ಒಂದು ಪ್ರಯೋಗಕ್ಕಾಗಿ ಇವರಿಗೆ ನೋಬೆಲ್ ಪ್ರಶಸ್ತಿಯನ್ನು ನೀಡಲಾಗ್ತದೆ, ಸರಿನಾ? ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ಇದನ್ನು. ಸೊ ಈ ಯಾರು CV ರಾಮನ್ ಅವರ ಈ ಬೆಳಕಿನ ಚದುರುವಿಕೆ ಪ್ರಯೋಗ ಮಾಡಿದ ದಿನ ಈ ಫೆಬ್ರವರಿ 28 ಏನಿದೆ ಅಲ್ವಾ, ಈ ಫೆಬ್ರವರಿ 28 ನಾವು ಭಾರತೀಯ ವಿಜ್ಞಾನ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ಇದನ್ನು. 1928 ಫೆಬ್ರವರಿ 28ರಂದು ಅವರು ಈ ಒಂದು ಪ್ರಯೋಗನ ಮಾಡಿದರು. ಎಲ್ಲಿ ಅಂದರೆ ನಮ್ಮ ಬೆಂಗಳೂರಿನಲ್ಲೇ ಈ ಪ್ರಯೋಗನ ಮಾಡ್ತಾರೆ. ಯಾರು? CV ರಾಮನ್ ಅವರು. CV ರಾಮನ್ ಅವರು ಮೂಲತಃ ಯಾವ ರಾಜ್ಯದವರು ಅಂತ ನೋಡೋದಾದ್ರೆ ನಮ್ಮ ಪಕ್ಕ, ನಮ್ಮ ಮಿತ್ರ ಒಂದು ರಾಜ್ಯ ಯಾವುದು, ತಮಿಳುನಾಡು ರಾಜ್ಯದವರು ಇವರು. ಯಾರು? ಈ CV ರಾಮನ್ ಅವರು. ಹಾಗೆ ನೆಕ್ಸ್ಟ್ ಇಲ್ಲಿ ಬಾಲಗಂಗಾಧರ ತಿಲಕ್ ಅವರು ನೋಡೋದಾದ್ರೆ, ಬಾಲಗಂಗಾಧರ ತಿಲಕ್ ಅವರು ಏನು ಪುಸ್ತಕ ಬರೆದಿದ್ದಾರೆ? ಇವರು ಒಂದು ಪುಸ್ತಕ ಬರೀತಾರೆ. ಯಾವುದು ಅಂದರೆ ಗೀತಾ ರಹಸ್ಯ ಅನ್ನೋ ಒಂದು ಪುಸ್ತಕ ಬರೀತಾರೆ, ಸರಿನಾ? ಗೀತಾಂಜಲಿ ಅಲ್ಲ, ಗೀತಾಂಜಲಿ ಬರೆದವರು ಯಾರು? ಈ ರವೀಂದ್ರನಾಥ್ ಟ್ಯಾಗೂರ್ ಅವರು, ಸರಿನಾ? ಜನಗಣಮನ ಬರೀತಾರಲ್ವಾ, ಸೊ ಅವರು ಬರೆದಿದ್ದಾರೆ ಅದನ್ನು ಗೀತಾಂಜಲಿ. ಬಟ್ ಇಲ್ಲಿ ಗೀತಾ ರಹಸ್ಯ ಎಂಬ ಪುಸ್ತಕವನ್ನು ಬರೆದವರು ಯಾರು ಅಂದರೆ ಈ ಬಾಲಗಂಗಾಧರ ತಿಲಕ್ ಅವರು ಗೀತಾ ರಹಸ್ಯ ಎಂಬ ಪುಸ್ತಕವನ್ನು ಬರೆದಿದ್ದಾರೆ. ಸೊ RRB NTPCಯಲ್ಲಿ ಒಂದು ಡಿಫ್ರೆಂಟ್ ಆಗಿ ಸ್ವಲ್ಪ ಚೆನ್ನಾಗಿರ್ತಕ್ಕಂಥ ಒಂದು ಸ್ಟ್ಯಾಂಡರ್ಡ್ ಕ್ವಶನ್ ತೆಗೆದಿದೆ. ಏನು ಗೊತ್ತಾ, ಈ ಬಾಲಗಂಗಾಧರ ತಿಲಕ್ ಅವರು ಗೀತಾ ರಹಸ್ಯ ಪುಸ್ತಕವನ್ನು ಬರೆದಿದ್ದಾರೆ ಅಪ್ಪಿ, ಓಕೆ ಸರಿ. ಅವ್ರು ಎಲ್ಲಿ ಕೂತು ಬರೆದಿದ್ದಾರೆ ಅಂತ ಕೇಳಿದ್ದಾನೆ ಅಲ್ವಾ, ಒಂದು ಶಿಫ್ಟಲ್ಲಿ ಬಂದಿದ್ದಲ್ವ, ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇದನ್ನು ಆಲ್ರೆಡಿ ನಾನು. ಎಲ್ಲಿ ಕುಂತು ಬರೆದಿದ್ದಾರೆ ಅವರು? ಸರ್ ಇಲ್ಲ ಸರ್, ಮನೆಯಲ್ಲಿ ಕುಂತು ಬರೆದ್ರು, ಹೊರಗಡೆ ಕುಂತು ಬರೆದ್ರು, ಪಾರ್ಕಲ್ಲಿ ಕುಂತು ಬರೆದ್ರು, ಬೆಟ್ಟದ ಮೇಲೆ ಕುಂತು ಬರೆದ್ರು, ಅಲ್ಲೆಲ್ಲ ಜೈಲಲ್ಲಿ ಕುಂತು ಬರೆದಿದ್ದಾರೆ ಇವರು, ಸರಿನಾ? ಸೊ ಈ ಮಾಂಡೇಲೆ ಜೈಲಿನಲ್ಲಿ ಕುಳಿತು ಬರೆದಿರ್ತಕ್ಕಂಥ ಒಂದು ಪುಸ್ತಕ ಯಾವುದು ಅಂದರೆ ಈ ಗೀತಾ ರಹಸ್ಯ, ಸರಿನಾ? ಸೊ ನಾವು ಮನೆಯಲ್ಲಿ ನಮ್ಮದೇ ಒಂದು ಪೆನ್ನು ಪುಸ್ತಕ ಕೊಟ್ಟಿದ್ರೆ ಬರೀ ಅಂತ ಕೇಳಿದ್ರು ನಾವು ಬರೆಯೋದಿಲ್ಲ. ಬಟ್ ಅವರು ಜೈಲಲ್ಲಿ ಕುಂತ್ಕೊಂಡು ಒಂದು ಪುಸ್ತಕ ಬರೆದಿದ್ದಾರೆ, ಸರಿನಾ? ಸರ್ ಅವ್ರಿಗೆ ಮನಸ್ಸು ಬರಲಿಕ್ಕೆಲ್ಲ ಅದು ಬರ್ತಾರೆ, ಓಕೆ ಇರ್ಬೋದೇನೋ, ಸರ್ ನೆನ್ಪಿಟ್ಕೊಳ್ಳಿ. ಯಾವುದು? ಗೀತಾ ರಹಸ್ಯ. ಈ ಗೀತಾ ರಹಸ್ಯ ಎಂಬ ಪುಸ್ತಕವನ್ನು ನೆನ್ಪಿಟ್ಕೊಳ್ಳಿ. ಇನ್ನೊಂದು, ನೀವು ಸ್ಟೇಟ್ ಗೌರ್ಮೆಂಟ್ ಏನಾದರೂ
ಅಪ್ಲೈ ಮಾಡಿದ್ರೆ ಅದೊಂದು ಯೂಸ್ ಆಗುತ್ತೆ ನಿಮಗೆ. ಈ ಗೀತಾ ರಹಸ್ಯ ಎಂಬ ಪುಸ್ತಕವನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದವರು ಯಾರು ಅಂತ ಕೇಳ್ತಾನೆ ನಿಮಗೆ. ಆಲೂರು ವೆಂಕಟರಾಯರ್ ಏನಿದಾರಲ್ವಾ ಕನ್ನಡದ ಕುಲಪುರೋಹಿತ, ಅವರು ಇದನ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಸೊ ಅದು ನಿಮಗೆ ಇಲ್ಲಿ ಬೇಕಾಗಲ್ಲ, ಬಟ್ ಅದನ್ನು ಸುಮ್ಮನೆ ನೆನ್ಪಿಟ್ಕೊಳ್ಳಿ ಅಷ್ಟೇ ಸೈಡಲ್ಲಿ ಒಂದು ಸ್ವಲ್ಪ ಪಾಯಿಂಟಲ್ಲಿ. ಅದಾಂದ್ರೆ ಅಮರ್ತ್ಯ ಸೇನ್ ಅವರು, ಈ ಅಮರ್ತ್ಯ ಸೇನ್ ಅವರಿಗೆ ಕೂಡ 1998ರಲ್ಲಿ ಈ ಅರ್ಥಶಾಸ್ತ್ರದಲ್ಲೇ ಮೊದಲ ಬಾರಿಗೆ ನಮ್ಮ ಭಾರತೀಯ ಒಬ್ಬ ವಿಜ್ಞಾನಿ ನೊಬೆಲ್ ಪ್ರಶಸ್ತಿನ ಪಡೆದುಕೊಂಡಿದ್ದಾರೆ. ಯಾವಾಗ 1998ರಲ್ಲಿ. ಹಾಗೆ ಇವರಿಗೆ 1999ರಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದುಕೊಂಡದಕ್ಕಾಗಿ ಇವರಿಗೆ 1999ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ನಾವು ನೀಡಿದ್ದೀವಿ. ಸರಿನಾ, ಇದು ಕೇಳಬಹುದು ನಿಮಗೆ, ಇದು ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಇಂದಿರಾ ಗಾಂಧಿ ಅವರು ಬರೆದಿರ್ತಕ್ಕಂಥ ಪುಸ್ತಕ ಯಾವುದು? ಮೈ ಟ್ರುತ್ ಅಂತ. ಸರಿನಾ ಸರ್? ಇಲ್ಲ ಸರ್ ಗಾಂಧೀಜಿಯವ್ರದ್ದು ಇದೆ, ಸುಳ್ಳು ಹೇಳ್ಬೇಡ ನೀವು. ಓಕೆ, ಅವ್ರೇನು ಬರೆದಿದ್ದಾರೆ? ನನ್ನ ಸತ್ಯಾನ್ವೇಷಣೆ ಅನ್ನೋ ಒಂದು ಪುಸ್ತಕ ಬರೆದಿದ್ದಾರೆ. ಯಾರು? ಈ ಒಂದು ಗಾಂಧೀಜಿಯವರು. ಸರಿನಾ, ನನ್ನ ಸತ್ಯಾನ್ವೇಷಣೆ ಅನ್ನೋದು ಇಂಗ್ಲೀಷಲ್ಲಿ ಏನಾಗುತ್ತೆ ಹೇಳಿ ನೋಡೋಣ. ಸರಿನಾ, ಸೊ ಅದು ಕೂಡ ಸಿಮಿಲರ್ ಅನಿಸುತ್ತೆ, ಬಟ್ ಇದ್ರ ಸಿಮಿಲರ್ ಅಲ್ಲ. ಸರಿನಾ, ಸೊ ಅದನ್ನು ನೀವು ಹೇಳಿ. ಬಟ್ ಇಲ್ಲಿ ಮೈ ಟ್ರುತ್ ಅಂತ ಬರೆದಿರ್ತಕ್ಕಂಥ ಒಂದು ಪುಸ್ತಕ ಬರೆದಿರ್ತಕ್ಕಂಥ ವ್ಯಕ್ತಿ ಯಾರು ಅಂದರೆ ಈ ಇಂದಿರಾ ಗಾಂಧಿ ಅವರು. ಸರಿನಾ, ಭಾರತದ ಮೊದಲ ಮತ್ತು ಭಾರತದ ಏಕೈಕ ಮಹಿಳಾ ಪ್ರಧಾನಿ ಯಾರು ಅಂದರೆ ಈ ಇಂದಿರಾ ಗಾಂಧಿ ಅವರು. ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ಇದನ್ನು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ಭಾರತ ಸಂವಿಧಾನದ ಯಾವ ವಿಧಿಯು ಸುಪ್ರೀಂ ಕೋರ್ಟ್ಗೆ ರಿಟ್ಗಳನ್ನು ಹೊರಡಿಸುವ ಹಕ್ಕನ್ನು ನೀಡುತ್ತದೆ? ಈ ಸುಪ್ರೀಂ ಕೋರ್ಟ್ಗೆ ರಿಟ್ಟನ್ನು ಹೊರಡಿಸುವ ಹಕ್ಕನ್ನು ನೋಡೋದಾದರೆ 32ನೇ ವಿಧಿಯಲ್ಲಿ ಹೇಳಲಾಗಿದೆ. ಹಾಗೆ ಹೈಕೋರ್ಟ್ ಎಷ್ಟನೇ ಒಂದು ವಿಧಿಯಲ್ಲಿ ರಿಟ್ಟನ್ನು ಹೊರಡಿಸುತ್ತದೆ ಅಂತ ನೋಡೋದಾದ್ರೆ 726ನೇ ವಿಧಿಯಲ್ಲಿ. ಸರಿನಾ, ಇದು ನಿಮಗೆ ಟೋಟಲಿ 5 ರೀತಿಯ ರಿಟ್ಗಳು ಬರ್ತವೆ. ಯಾವುದ್ಯಾವುದು ಅಂದರೆ ಹೇಬಿಯಸ್ ಕಾರ್ಪಸು, ಅದು ಆದ ನಂತರ ಮ್ಯಾಂಡಮಸು, ಅದು ಆದ ನಂತರ ಈ ನಿಮಗೆ ಯಾವುದೋ ಪ್ರೊಹಿಬಿಷನ್ ಅಂತ ಬರುತ್ತೆ, ಮತ್ತು ಸರ್ಶಿಯೋರರಿ ಮತ್ತು ಕೋವ್ಯಾರೆಂಟು ಅಂತ ಬರುತ್ತೆ. ಸರ್ ನೀವೆಲ್ಲವೂ ಕೂಡ ನೆನ್ಪಿಟ್ಕೊಳ್ಳಿ, ಕೇಳ್ತಾ ನಿಮಗೆ ಅದನ್ನು ಫಿಕ್ಸ್. ಈ ಟಾಪಿಕ್ ಏನಿದೆ ಅಲ್ವಾ, ಯಾವುದಿದು 32, ಈ 32ನೇ ವಿಧಿಯ ಬಗ್ಗೆ ನಿಮಗೆ ಫಿಕ್ಸ್ ಕೇಳ್ತಾನೆ. ಸರಿ, ಇದನ್ನು ಸಂವಿಧಾನದ ಪರಿಹಾರಗಳ ಹಕ್ಕಿನ ಬಗ್ಗೆ ಹೇಳ್ತಕ್ಕಂಥ ಒಂದು ವಿಧಿ ಯಾವುದು ಅಂತ ಕೇಳ್ತಾನೆ ನಿಮಗೆ. ಇದೇ ಒಂದು 32ನೇ ವಿಧಿ ಸಂವಿಧಾನದ ಪರಿಹಾರಗಳ ಹಕ್ಕಿನ ಬಗ್ಗೆ ಹೇಳುತ್ತೆ. ಆ ಸಂವಿಧಾನದ ಪರಿಹಾರಗಳ ಹಕ್ಕು ಯಾವುದು ಅಂದರೆ ಇದೇ 5 ಯಾವುದು? ಹೇಬಿಯಸ್ ಕಾರ್ಪಸು, ಮ್ಯಾಂಡಮಸ್ಸು, ಈ ಸರ್ಶಿಯೋರರಿ ಮತ್ತು ಕೋವ್ಯಾರೆಂಟು ಆ್ಯಂಡ್ ಪ್ರೊಹಿಬಿಷನ್. ಪ್ರೊಹಿಬಿಷನ್ ನಾವು ಕನ್ನಡದಲ್ಲಿ ನಿಷೇಧ ಅಂತ ಕರಿತೀವಿ. ಸರಿನಾ, ಸೊ ಬಟ್ ಅದು ಪ್ರೊಹಿಬಿಷನ್ ಅಂತಾನೆ ನೆನ್ಪಿಟ್ಕೊಳ್ಳಿ, ಎಕ್ಸಾಕ್ಟ್ ಅದನ್ನೇ ನಿಮಗೆ ಟ್ರಾನ್ಸ್ಲೇಟ್ ಮಾಡಿ ಕೊಡ್ತಾನೆ. ಆ್ಯಂಡ್ ದೆನ್ ಇನ್ನೊಂದು, ಈ ಒಂದು 32ನೇ ವಿಧಿಗೆ ಯಾರೋ ಒಂದು ಏನೋ ಹೇಳಿದ್ದಾರೆ, ಮೀನ್ಸ್ ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಹೇಳಿದ್ದಾರೆ. ಯಾವುದನ್ನ? ಈ 32ನೇ ವಿಧಿಗೆ ಯಾರು ಹೇಳಿದ್ದಾರೆ ಅಂತ ಕೇಳ್ತಾನೆ. ಯಾರು ಅಂದರೆ ಬಿ ಆರ್ ಅಂಬೇಡ್ಕರ್ ಅವರು ಏನಿದಾರಲ್ವಾ, ಬಿ ಆರ್ ಅಂಬೇಡ್ಕರ್ ಅವರು ಇದನ್ನು 32ನೇ ವಿಧಿಯನ್ನು ಭಾರತ ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಹೇಳಿದ್ದಾರೆ. ಸರಿನಾ, ನೆನ್ಪಿಟ್ಕೊಳ್ಳಿ, ಕೇಳಬಹುದು ಇದನ್ನು. ಭಾರತದ ಆತ್ಮ ಮತ್ತು ಹೃದಯ ಅಂತ ಹೇಳಿದವರು ಯಾರು? ಈ 32ನೇ ವಿಧಿಯನ್ನು ಅಂತ ಕೇಳಿದ್ರೆ ಈ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಸರಿನಾ, ನೆನ್ಪಿಟ್ಕೊಳ್ಳಿ. ಹಾಗೆ ನಮ್ಮ ಭಾರತದ ಈ ಪ್ರಸ್ತಾವನೆಯನ್ನು ಆತ್ಮ ಮತ್ತು ಹೃದಯ ಅಂತ ಕರೆದವರು ಯಾರು? ಹಿದಾಯತುಲ್ಲಾ ಅಂತ ಬರ್ತಾರೆ. ಓಕೆ, ನಮ್ಮ ಭಾರತದ ಎಕ್ಸ್ ಚೀಫ್ ಜಸ್ಟಿಸ್. ಓಕೆ, ನಮ್ಮ ಭಾರತದ ಏನು ಮುಖ್ಯ ನ್ಯಾಯಮೂರ್ತಿ ಆಗಿದ್ರು ಅವರು, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ. ಸರಿನಾ, ಎಕ್ಸ್ ಮುಖ್ಯ ನ್ಯಾಯಮೂರ್ತಿ ಆಗಿದ್ರು, ಮಾಜಿ. ಸರಿನಾ, ಅವರು ಹೇಳಿದ್ದಾರೆ ಅದನ್ನು ಕೂಡ ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಆ್ಯಂಡ್ ದೆನ್ ಇಲ್ಲಿ ಹೇಬಿಯಸ್ ಕಾರ್ಪಸ್ ಅಂದರೆ ಏನು? ನಮ್ಮ ವೈಯಕ್ತಿಕ ಸ್ವಾತಂತ್ರ್ಯದ ಅತ್ಯಂತ ದೊಡ್ಡ ಹೆಗ್ಗುರುತು ಅಂತ ಯಾವುದನ್ನು ಕರಿತೀವಿ ಅಂತ ಕೇಳಿದ್ರೆ ಈ ಹೇಬಿಯಸ್ ಕಾರ್ಪಸನ. ಸರಿನಾ, ಇಫ್ ಏನಾದರೂ ನನಗೆ ಅಥವಾ ನಿಮಗೆ ಏನಾದರೂ ಯಾರಾದರೂ ಕಿಡ್ನಾಪ್ ಮಾಡಿದ್ರೆ ನಾನು ಹೋಗಿ ಕೋರ್ಟಲ್ಲಿ ಯಾವ ಒಂದು ಕೇಸ್ ಹಾಕ್ಬೋದು ಅಂತ ನೋಡೋದಾದ್ರೆ, ಯಾವ ಒಂದು ರಿಟ್ ಸಲ್ಲಿಸ್ಬೋದು ಅಂತ ನೋಡೋದಾದ್ರೆ ಈ ಹೇಬಿಯಸ್ ಕಾರ್ಪಸ್ ನಾನು ಸಲ್ಲಿಸ್ಬೋದು. ಸರಿನಾ, ನನಗಲ್ಲ, ನನಗೆ ಕಿಡ್ನಾಪ್ ಮಾಡಿದ್ರೆ ನಾನೆಲ್ಲಿ ಸಲ್ಲಿಸ್ತೀನಿ, ನನಗೆ ಕಿಡ್ನಾಪ್ ಮಾಡಿದ್ರೆ ನನ್ನ ಪರವಾಗಿ ನೀವು ಸಲ್ಲಿಸ್ರಿ. ಓಕೆ, ಇಲ್ಲಾಂದ್ರೆ ನಿಮ್ಮ ಪರವಾಗಿ ನಾನು ಸಲ್ಲಿಸಿರ್ತೀನಿ ನಿಮಗೆ ಮಾಡಿದರೆ. ಸರಿನಾ, ಅದು ಖಾಸಗಿ ವ್ಯಕ್ತಿ ಆಗಿರಲಿ, ಕಿಡ್ನಾಪ್ ಮಾಡಿರಲಿ, ಅಥವಾ ಪೊಲೀಸರೇ ನಿಮಗೆ ಇದನ್ನು ಹೊತ್ಕೊಂಡು ಹೋಗಿರಲಿ. ಸರಿನಾ, ಒಟ್ಟಿನಲ್ಲಿ 24 ಗಂಟೆ ಒಳಗೆ ತಂದು ಕೋರ್ಟ್ ಮುಂದೆ ನಿಲ್ಲಿಸಬೇಕಪ್ಪ ಅಂತ ಹೇಳ್ತದೆ, ಪೊಲೀಸರಿಗೆ ಆರ್ಡರ್ ಮಾಡ್ತದೆ. ಯಾವುದು? ಹೈಕೋರ್ಟ್. ಸರಿನಾ, ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್. ಆ್ಯಂಡ್ ದೆನ್ ಇಲ್ಲಿ ಮ್ಯಾಂಡಮಸ್ ಅಂತ ಬರುತ್ತೆ. ಈ ಮ್ಯಾಂಡಮಸ್ ಅಂದರೆ ಏನು? ಇವಾಗ ಒಂದು ಯಾವುದೋ ಒಂದು ಏನಂತ ತಗೊಳ್ತೀರಾ, ನಿಮಗೆ ಡೊಮಿಸೈಲ್ ಸರ್ಟಿಫಿಕೇಟು ಅಥವಾ ಇಲ್ಲ ಅಂತಂದರೆ ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟ್. ನಮ್ಮ ನಾರ್ಮಲ್ ನಿಮ್ಗೆ ಎಲ್ಲರೂ ಕೂಡ ಗೊತ್ತಿರುತ್ತೆ. ತಹಶೀಲ್ದಾರ್ ಆಫೀಸ್ಗೆ ಹೋಗ್ತೀರಾ, ತಹಶೀಲ್ದಾರ್ ಆಫೀಸ್ಗೆ ಹೋಗಿ ಅಲ್ಲಿ SD ಲೋ ಡಿವಿಷನ್ ಕ್ಲರ್ಕೋ ಅಥವಾ ಇದ್ರೆ ಹೈ ಡಿವಿಷನ್ ಫಸ್ಟ್ ಡಿವಿಷನ್ ಕ್ಲರ್ಕೋ ಕುಂತಿರ್ತಾನೆ. ಸೊ ಅವ್ನಿಗೆ ಹೇಳ್ತೀರಾ, ನಂದು ಇನ್ಕಮ್ ಕ್ಯಾಸ್ಟ್ ಮಾಡೋದಿದೆ ಸರ್, ಸ್ವಲ್ಪ ಮಾಡಿ ಅಂತ. ಮಾಡಲು ಅಂತ ಹೇಳ್ತಾನೆ ಅವನು. ಸರಿನಾ, ಮಾಡಲು ಅಂತ ಅವನು ಹೇಳಿದ್ರೆ ಸೀದಾ ಏನಿಲ್ಲ, ಹೈಕೋರ್ಟ್ಗೆ ಹೋಗಬೇಕು. ಹೈಕೋರ್ಟ್ಗೆ 726ನೇ ವಿಧಿಯಲ್ಲಿ ನೀವು ಇದನ್ನು ಒಂದು ರಿಟ್ ಸಲ್ಲಿಸಬೇಕು. ಏನು? ಮ್ಯಾಂಡಮಸ್ ರಿಟ್ ಸಲ್ಲಿಸಬೇಕು. ಅವಾಗ ಇದ್ರ ಕಪಾಳಿ ಹೊಡೆದು ಹೇಳ್ತದೆ ಯಾರು? ಹೈಕೋರ್ಟ್ ಅವರು. ಮುಚ್ಕೊಂಡು ನಿನ್ನ ಕೆಲಸ ನಿನ್ಗೆ ಏನದಲ್ಲ, ಗೌರ್ಮೆಂಟ್ ಒಬ್ಬ ವರ್ಕರ್ ಇದೆಯಾ, ಅದನ್ನು ಮಾಡು ಅಂತ ಹೇಳ್ತದೆ. ಸರಿನಾ, ಸೊ ಇದೇ ಒಂದು ವರ್ಡ್ಗಳನ್ನು ನೆನ್ಪಿಟ್ಕೊಳ್ಳಿ, ಬರ್ತವೆ. ಯಾಕೆಂದರೆ ಫುಲ್ ನಾನು ಗ್ರಾಂಥಿಕ ರೂಪದಲ್ಲಿ ನಾನು ನಿಮಗೆ ಹೇಳೋದಾದರೆ ಅದು ನಿಮ್ಗೆ ತಲೆಯಲ್ಲಿ ಹೋಗಲ್ಲ. ಸರಿನಾ, ಸೊ ಲೋಕಲ್ ಆಗಿ ಇವಾಗ ಟೀಚರ್ ಹೇಳೋದು ನಿಮಗೆ ಯಾವತ್ತೂ ಕೊಡೋದ್ರೆ ತಲೆ ಹೋಗೋದಿಲ್ಲ, ನನಗೂ ಹೋಗೋದಿಲ್ಲ. ಆ್ಯಸ್ ಅ ಫ್ರೆಂಡ್, ಆ್ಯಸ್ ಅ ಬ್ರದರ್, ಆ್ಯಸ್ ಅ ಏನೋ ಒಟ್ಟಿನಲ್ಲಿ ನನಗೆ ಸಮೀಪ ಇರೋದು, ನನ್ನ ಪಕ್ಕ ಕುಂತು ಹೇಳೋ ವ್ಯಕ್ತಿ ಏನು ಹೇಳ್ತಾನಲ್ವಾ, ಸೊ ಅದು ನಂಗೆ ನೆನ್ಪುಳಿತದೆ. ಅದಕ್ಕೆ ನಮಗೆ ಸ್ಕೂಲಲ್ಲಿ ಟೀಚರ್ ಹೇಳೋದಕ್ಕಿಂತ ಫ್ರೆಂಡ್ ಹೇಳೋದಿದ್ರೆ ಜಾಸ್ತಿ ನೆನ್ಪುಳಿತಿತ್ತು. ಅದನ್ನೇ ನಾವು ಪಾಸಿಂಗ್ ಮಾರ್ಕ್ಸ್ ಬರ್ತಿದ್ವಿ. ಸರಿನಾ, ಸೊ ಹಾಗೆ ಇದನ್ನು ನೆನ್ಪಿಟ್ಕೊಳ್ಳಿ. ಜಸ್ಟ್ ಇದ್ರೆ ನೀವೇನಲ್ಲಿದ್ರೇನೋ ಆಪ್ಷನ್ ನೋಡಿದ್ರೆ ಗೊತ್ತಾಗುತ್ತೆ, ಬಟ್ ಏನು ಅಂತ ಗೊತ್ತಿರಬೇಕಷ್ಟೇ. ಸರಿನಾ, ಆ್ಯಂಡ್ ದೆನ್ ಇಲ್ಲಿ ನಿಷೇಧ ಅಂತ. ಈ ನಿಷೇಧ ಅಂದರೆ ಏನು? ಇವಾಗ ಯಾವುದೋ ಒಂದು ಕೋರ್ಟ್ ಅಂತ ತೊಗೊಳ್ಳಿ. ಯಾವ ಕೋರ್ಟ್ ಅಂತ ತೊಗೊಳಿದ್ರೆ, ಈಗ ಒಂದು ಬೆಳಗಾವಿ ಕೋರ್ಟ್ ಅಂತ ತೊಗೊಳ್ಳಿ. ಈ ಬೆಳಗಾವಿ ಕೋರ್ಟು ಏನೋ ಒಂದು ತೀರ್ಪನ್ನ ಕೊಡ್ತಾ ಇದೆ. ಬಟ್ ಆ ತೀರ್ಪು ಕೊಡೋದು ಆ ಬೆಳಗಾವಿ ಕೋರ್ಟ್ನ ಒಂದು ವ್ಯಾಪ್ತಿಯಲ್ಲೇ ಇಲ್ಲ. ಸರಿನಾ, ಆ ಬೆಳಗಾವಿ ಕೋರ್ಟ್ನ ಒಂದು ವ್ಯಾಪ್ತಿಯಲ್ಲೇ ಇಲ್ಲ. ಹಾಗೆ ಬೆಳಗಾವಿ ಕೋರ್ಟ್ಗೆ ಅದಕ್ಕೆ ಅಧಿಕಾರನೂ ಇಲ್ಲ. ಅಂಥದಕ್ಕೆ ಇದು ತೀರ್ಪು ಕೊಡ್ಲಿಕ್ಕೆ ಹೋಗ್ತದೆ. ಅವಾಗ ಹೈಕೋರ್ಟ್ ಹೇಳ್ತದೆ, ಅಣ್ಣ ನಿಂದ್ರು ತಡಿ ಸ್ವಲ್ಪ, ಅದು ನೀನು ಕೊಡಬೇಡ, ಅಷ್ಟೇ ಗಪ್ ಕುಂದ್ರು ಅಂತ ಹೇಳ್ತದೆ. ಮೀನ್ಸ್ ಏನೋ ನೀನು ತಡೆ ಹಿಡಿ ಅಂತ ಹೇಳ್ತದೆ. ಸೊ ಇದಕ್ಕೆ ನಿನ್ನ ಹತ್ರ ಅಧಿಕಾರ ಇಲ್ಲ, ನಿನ್ಗೆ ಅಷ್ಟಿದ್ರೆ ಏನೋ ಸ್ವಲ್ಪ ಎಕ್ಸ್ಟೆಂಡ್ ಇಲ್ಲ ನಿಂದು, ನೀನು ಸುಮ್ಮನೆ ಕೂಡು ಅಂತ ಹೇಳ್ತದೆ.
ಹೇಳ್ತದೆ. ಯಾವುದು ಈ ಹೈಕೋರ್ಟ್ ಅನ್ನೋದು ಸರಿನಾ, ಕೆಳಗಿನ ನ್ಯಾಯಾಲಯಕ್ಕೆ ಅಧೀನ ನ್ಯಾಯಾಲಯಕ್ಕೆ ಈ ಒಂದು ಮೇಲಿನ ನ್ಯಾಯಾಲಯ ಒಂದು ನಿಷೇಧ ಹೇರುವುದ ಒಂದು ರಿಟ್ಟನ್ನು ನಾವು ಏನಂತ ಕರಿತೀವಿ, ಈ ನಿಷೇಧ ಅಂತ ಕರಿತೀವಿ. ಹಾಗೆ ಇಫ್ ಏನಾದರೂ ಅದನ್ನು ನೀನು ತಡಿ ಹಿಡಿ ಸುಮ್ಮನೆ ಕೂಡಬೇಡ, ನನಗದು ನೀನು ಸುಮ್ಮನೆ ಕೂಡು, ಬಟ್ ಅದನ್ನು ಏನಿದೆಯಲ್ಲ ಫೈಲ್ ಏನಿದೆಯಲ್ಲ ಆ ಫೈಲನ್ನು ನೀನು ಈ ಬೆಳಗಾವಿಯಿಂದ ಈ ಬೆಂಗಳೂರಿಗೆ ಟ್ರಾನ್ಸ್ಫರ್ ಮಾಡಪ್ಪ, ಕಳಿಸ್ಬಿಡು, ಸರಿಸ್ಕೊಡು. ಸರಿಸಿ ಮೀನ್ಸ್ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಹೀಗೆ ಮೂವ್ ಮಾಡು ಅಂತಂದಂಗೆ ಸರಿನಾ, ಸರಿಸ್ಕೊಡು, ಮೂವ್ ಮಾಡು ಅನ್ನಂಗೆ. ಸೊ ಸರಸು ಅಂತ ಹೇಳ್ತದೆ, ಮೀನ್ಸ್ ಸರಿಸಿಯವರ ಏನು ಹೇಳ್ತದೆ, ಸರಿಸ್ಕೊಡು ಅಂತ ಹೇಳ್ತದೆ ಸರಿನಾ. ಅದಾದ ನಂತರ ಈ ಕೋವರೆಂಟು ನೀವು ರೀಸೆಂಟಾಗೆಲ್ಲ ನೋಡಿರ್ಬೋದು, PSI ಎಲ್ಲ ಆದರೂ 2021ರಲ್ಲಿ ಸರಿನಾ, ಪಂಚವಾರ್ಷಿಕ ಯೋಜನೆ ಅಂತಲೇ ಹೇಳ್ಬೋದು ಅದನ್ನು ಕೂಡ. ಯಾಕಂದರೆ 2021ರಿಂದ 2025ರವರೆಗೂ ಅಲ್ಲಿವರೆಗೂ ಅದನ್ನು ನೇಮಕಾತಿ ಇನ್ನೂ ನಡೀತಾ ಇದೆ, ಇನ್ನೂ ಕೂಡ ಅವರಿಗೆ ಹಕ್ಕುಪತ್ರ ನೀಡಿಲ್ಲ ಸರಿನಾ. ಸೊ ಆ ಕೋವರೆಂಟೋದಲ್ಲಿ ಅವರು ಈಗ ಅರ್ಹತೆನೇ ಇಲ್ಲ ಅವರಿಗೆ ಸರಿನಾ, ಮೀನ್ಸ್ ಅವರು ಬುದ್ಧಿವಂತರು ಇಲ್ಲ, ಭಾರತದ ರಾಜಧಾನಿ ಕೇಳಿದ್ರೆ ಬೆಂಗಳೂರು ಅಂತ ಹೇಳ್ತಾರೆ. ಸೊ ಅಂಥ ವ್ಯಕ್ತಿಗಳು PSI ಆಗಿದ್ರು. ಸೊ ಅವರಿಗೆ ನಿನ್ನ ಅಧಿಕಾರ ಏನದು, ನೀನಿದ್ರೆ ಏನೋ ಸಾಲಿ ಕಲ್ತಿ ಚೆಂದಾಗಿದೆ, ನೀನು ಅದಕ್ಕಿದ್ರೆ ಹುದ್ದೆಗಿದ್ರೆ ಅರ್ಹ ಇಲ್ಲದೇ ಇರೋ ವ್ಯಕ್ತಿ ನೀನು ಆ ಒಂದು ಹುದ್ದೆಯನ್ನು ಪಡೆದುಕೊಂಡಿದ್ದೀವಿ. ಯಾಕೆ ಪಡ್ಕೊಂಡಿದೆ ಅಂತಿದ್ರೆ ಏನೋ ಸುಪ್ರೀಂ ಕೋರ್ಟು ಹೈಕೋರ್ಟು ಅವನಿಗೆ ದಂಡ ವಿಧಿಸಿ ಜೈಲಲ್ಲಿ ಹಾಕ್ತದಲ್ವಾ, ಅದನ್ನೇ ಕೋವೆರೆಂಟು ಅಂತ ಹೇಳ್ತೀವಿ ಸರಿನಾ. ಬೆಸ್ಟ್ ಎಕ್ಸಾಂಪಲ್ PSI ಸ್ಕ್ಯಾಮ್. ಓಕೆ, ಅದನ್ನು ನೆನ್ಪಿಟ್ಕೊಳ್ಳಿ, ಅಷ್ಟೇ ಸಾಕಿದನ್ನು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ಭಾರತದ ಮೊದಲ ಸ್ವದೇಶಿ ಯುದ್ಧ ವಿಮಾನ ಯಾವುದು ಅಂತ ಕೇಳಿದಾನೆ. ಸ್ವದೇಶಿ ಯುದ್ಧ ವಿಮಾನ ಯಾವುದು, ಈ HAL ತಯಾರಿಸಿದಲ್ವಾ, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಸರಿನಾ. ಸೊ ಇದು ತಯಾರಿಸಿರ್ತಕ್ಕಂತಹ ತೇಜಸ್ ಎಂಬುದು ಏನಾಗಿದೆ, ಭಾರತದ ಮೊದಲ ಸ್ವದೇಶಿ ಯುದ್ಧ ವಿಮಾನವಾಗಿದೆ ಸರಿನಾ. ಈ HAL ಒಂದು ಘಟಕ ಎಲ್ಲಿ ಕಂಡುಬರುತ್ತೆ ಅಂತ ನೋಡೋದಾದ್ರೆ, ಈ ಒಂದು ಬೆಂಗಳೂರಲ್ಲಿ ಕಂಡುಬರ್ತದೆ. ಯಾವುದು HAL ಘಟಕ ಬೆಂಗಳೂರಲ್ಲಿ ಕಂಡುಬರ್ತದೆ, ನೆನ್ಪಿಟ್ಕೊಳ್ಳಿ, ಕೇಳ್ಬೋದು. ಈ HAL ಸ್ಥಾಪನೆ ಆಗಿರೋದು ಯಾವಾಗ ಅಂತ ನೋಡೋದಾದ್ರೆ 1940ರಲ್ಲಿ ಸ್ಥಾಪನೆ ಆಗಿದೆ. ಈ HAL ಮೊದಲು ಏನೇ ಆಗಿತ್ತು ಹೆಸರಿದ್ರದ್ದು ಸರಿನಾ, ಇವಾಗಿದೆ ಯಾವುದು ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅಂತ ಇವಾಗಿದೆ. ಬಟ್ ಇದು 1964ಕ್ಕಿಂತ ಮುಂಚೆ ಯಾವ ಹೆಸರಿನಿಂದ ಪ್ರಾರಂಭವಾಯಿತು ಅಂತ ಕಮೆಂಟ್ ಮಾಡಿ ಸರಿನಾ. ಪ್ರಶ್ನೆ ಚೆನ್ನಾಗಿದೆ ಅಲ್ವಾ? ಹೌದು, ಚೆನ್ನಾಗಿದೆ. ಸೊ ಇದನ್ನು ಕಮೆಂಟ್ ಮಾಡಿ ನೀವು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ಗೊಂಡಾ ಬುಡಕಟ್ಟು ಯಾವ ರಾಜ್ಯದಲ್ಲಿ ವಾಸಿಸುವುದಿಲ್ಲ ಅಂತ ಕೇಳಿದ್ದಾನೆ. ಇವಾಗ ಗೊಂಡಾ ಅನ್ನುವ ಬುಡಕಟ್ಟು ಎಲ್ಲಿ ವಾಸಿಸುತ್ತದೆ ಅಂತ ನೋಡಿದ್ರೆ ಸುಮ್ಮನೆ ಒಂದು ಮ್ಯಾಪ್ ಹಾಕೊಳ್ಳಿ, ರಫ್ ಮ್ಯಾಪ್. ನಮ್ಮ ಭಾರತ ಅಂತ ನೋಡಿದ್ರೆ ಈ ಒಂದು ಭಾಗದಲ್ಲಿ, ಈ ಭಾಗ ಏನಿದೆಯಲ್ಲ, ಈ ಒಂದು ಭಾಗದಲ್ಲಿ ಈ ಒಂದು ಗೊಂಡಾ ಬುಡಕಟ್ಟು ವಾಸ ಮಾಡ್ತದೆ. ಮೀನ್ಸ್ ಈ ಭಾಗದಲ್ಲಿ ವಾಸ ಮಾಡ್ತದೆ ಅಂದರೆ ಇಲ್ಲಿ ಗುಜರಾತ್ ಕಂಡು ಬರುತ್ತೆ. ಓಕೆ, ಗುಜರಾತಲ್ಲಿ ವಾಸ ಮಾಡುತ್ತೆ ಸರ್. ಇಲ್ಲಿ ಮಧ್ಯಪ್ರದೇಶ ಕಂಡು ಬರುತ್ತೆ. ಓಕೆ, ಮಧ್ಯಪ್ರದೇಶದಲ್ಲಿ ಅತಿ ಹೆಚ್ಚಿಗೆ ವಾಸ ಮಾಡುತ್ತೆ ಸರ್ ಸರಿನಾ. ಇಲ್ಲಿ ಮಧ್ಯಪ್ರದೇಶ ಕಂಡು ಬರುತ್ತೆ, ಇಲ್ಲಿ ಅತಿ ಹೆಚ್ಚು ವಾಸ ಮಾಡುತ್ತೆ. ಇಲ್ಲಿದ್ರೇನು ಜಾರ್ಖಂಡ್ ಛತ್ತೀಸ್ಗಢ ಕಂಡು ಬರುತ್ತೆ, ಛತ್ತೀಸ್ಗಢದಲ್ಲಿ ವಾಸ ಮಾಡ್ತಾರೆ. ಹಾಗೆ ಇಲ್ಲಿ ಸ್ವಲ್ಪ ಮಹಾರಾಷ್ಟ್ರ ಇದೆ. ಸೊ ಇಲ್ಲಿ ಕೂಡ ಮಹಾರಾಷ್ಟ್ರದಲ್ಲೂ ಕೂಡ ಈ ಗೊಂಡಾ ಬುಡಕಟ್ಟು ವಾಸ ಮಾಡ್ತದೆ. ಇಲ್ಲಿ ನೀವು ನೋಡೋದಾದ್ರೆ ಈ ಬಿಹಾರ, ಜಾರ್ಖಂಡ, ಅದಾನಂತರ ಮುಂದೆ ಹೋಗಿರ್ತಕ್ಕಂಥ ಈ ನಾರ್ತ್ ಈಸ್ಟ್ ಸ್ಟೇಟ್ಗಳಲ್ಲಿ ಅಲ್ಲೆಲ್ಲವೂ ಕೂಡ ವಾಸ ಮಾಡಲ್ಲ ಸರಿನಾ. ಇನ್ನೂ ಸ್ವಲ್ಪ ಅಲ್ಪ ಪ್ರಮಾಣದಲ್ಲಿ ವಾಸ ಮಾಡೋದು ಎಲ್ಲಿ ಅಂತ ನೋಡೋದಾದ್ರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಏನಿದೆ ಅಲ್ವಾ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಹಾಗೆ ಈ ಒಂದು ಆಂಧ್ರ ಪ್ರದೇಶ ಮತ್ತು ಈ ತೆಲಂಗಾಣ ಭಾಗದಲ್ಲೂ ಕೂಡ ಸ್ವಲ್ಪ ವಾಸ ಮಾಡ್ತದೆ ಸರಿನಾ, ಸ್ವಲ್ಪ ಮಟ್ಟಿಗೆ. ಬಟ್ ನಿಮಗೆ ಮ್ಯಾಕ್ಸಿಮಮ್ ಎಲ್ಲಿ ಅಂತಂದರೆ ಈ ಒಂದು ಮಧ್ಯಪ್ರದೇಶ, ಛತ್ತೀಸ್ಗಢ, ಮಹಾರಾಷ್ಟ್ರ ಮತ್ತು ಈ ಗುಜರಾತ್ ಭಾಗದಲ್ಲಿ ಸರಿನಾ. ಈ ಮೂರು, ಅದಾದ ನಂತರ ಇದೊಂದು, ಇದನ್ನು ನೆನಪಿಟ್ಕೊಳ್ಳಿ. ಇಲ್ಲಿ ವಾಸ ಮಾಡ್ತಾರೆ ಇವರು ಯಾರು, ಈ ಗೊಂಡಾ ಬುಡಕಟ್ಟಿನವರು ಮ್ಯಾಕ್ಸಿಮಮ್ ಸರಿನಾ. ಸೊ ಇದನ್ನು ಹೊರತಾಗಿ ನಿಮಗೆ ಬೇರೆ ಆಪ್ಷನ್, ಈ 3 ಆಪ್ಷನ್ ಏನಾದರೂ ಕೊಟ್ಟು 4ನೇದು ಏನಾದರೂ ಗುಜರಾತ್ ಕೊಟ್ಟಿದ್ರಾ, ಸರಿ ಕರ್ನಾಟಕ ಕೊಟ್ಟಿದ್ರಾ, ಓಕೆ ಕರ್ನಾಟಕ ನೀವು ತೆಗೆದು ಹಾಕಬೇಕು. ಯಾಕಂದರೆ ಕರ್ನಾಟಕದಲ್ಲಿ ಅಷ್ಟು ವಾಸ ಮಾಡಲ್ಲ. ಸೊ ಅದರ ಮೇಲೆ ಆ ಒಂದು ಡೆನ್ಸಿಟಿ ಮೇಲೆ ನೀವು ಆಪ್ಷನ್ನ ಕಿತ್ತಾಕಬೇಕಾಗುತ್ತೆ ಸರಿನಾ. ಇಷ್ಟು ಗೊತ್ತಿರಲಿ, ಕೇಳ್ಬೋದು ನಿಮಗೆ. ಅದಾದ ನಂತರ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ಹಾಗೆ ಈ ಬಿಲ್ ಬುಡಕಟ್ಟು ಕಂಡುಬರುತ್ತೆ ನಿಮಗೆ. ಈ ಬಿಲ್ ಬುಡಕಟ್ಟು ಕೂಡ ನಿಮಗೆ ಸೇಮ್ ಟು ಸೇಮ್ ಇಲ್ಲಿ ಏನು ಆಪ್ಷನ್ ಇದಾವಲ್ವಾ, ಇದೇ ರಾಜ್ಯಗಳಲ್ಲಿ ನಿಮಗೆ ಬಿಲ್ ಬುಡಕಟ್ಟು ಕೂಡ ಕಂಡುಬರುತ್ತೆ ಸರಿನಾ. ನಮ್ಮ ಭಾರತ ದೇಶದಲ್ಲಿ ಅತ್ಯಂತ ಹೆಚ್ಚು ಕಂಡುಬರ್ತಕ್ಕಂಥ ಜನಸಂಖ್ಯೆ ಕಂಡುಬರ್ತಕ್ಕಂಥ ಒಂದು ಬುಡಕಟ್ಟು ಯಾವುದು ಅಂದರೆ ಬಿಲ್ ಬುಡಕಟ್ಟು ಸರಿನಾ. ಸರ್ ಇಲ್ಲ ಸರ್ ಗೊಂಡಾ ಬುಡಕಟ್ಟು ಓದಿದ್ದೀನಿ, ಬಟ್ ಇವತ್ತೇನು ಡೇಟ್ ಇದೆ ಅಲ್ವಾ, ಇವತ್ತಿನ ಡೇಟಿಗೆ ಅತಿ ಹೆಚ್ಚು ನಮ್ಮ ಭಾರತದಲ್ಲಿ ಕಂಡುಬರ್ತಕ್ಕಂಥ ಒಂದು ಬುಡಕಟ್ಟು ಜನಾಂಗ ಯಾವುದು ಅಂದರೆ ಈ ಬಿಲ್ ಬುಡಕಟ್ಟು ಸರಿನಾ. ಬಿಲ್ ಬುಡಕಟ್ಟು ಕಂಡುಬರುತ್ತೆ. ಹಾಗೆ ನಾಳೆ ಚೇಂಜ್ ಆಗ್ಬೋದು, ನಾಡ್ದು ಚೇಂಜ್ ಆಗ್ಬೋದು. ಯಾಕಂದರೆ ಪ್ರತಿ ವರ್ಷ ಚೇಂಜ್ ಆಗ್ತಾ ಇರುತ್ತೆ. ಒಂದು ವರ್ಷ ಅವ್ರು ಬರ್ತಾರೆ, ಒಂದು ವರ್ಷ ಇವ್ರು ಬರ್ತಾರೆ. ಲೈಕ್ ಇವಾಗ ಈ ಬ್ಯಾಂಕ್ಗಳಲ್ಲಿ ಒಂದು ಸರಿ ಯಾವ್ದು ಬರುತ್ತೆ, ಇದು HDFC ಬರುತ್ತೆ, ಇನ್ನೊಂದು ಖಾಸಗಿ ಬ್ಯಾಂಕ್ ಇದೆಯಲ್ಲ ಎಕ್ಸಿಸ್ ಬ್ಯಾಂಕು, ಓಕೆ ಅದು ಇರಬಹುದು ಅನ್ಸುತ್ತೆ ಸರಿನಾ. ಅವರು ಫಸ್ಟ್ ಬರ್ತಾರೆ. ಸೊ HDFC ಫಸ್ಟ್ ಇರುತ್ತೆ, ಇಲ್ಲಾಂದರೆ ಆ ಬ್ಯಾಂಕ್ ಫಸ್ಟ್ ಇರುತ್ತೆ. ಸೊ ಇಷ್ಟೇ ಆಗುತ್ತೆ ಅಲ್ವಾ. ಸೊ ಆ ರೀತಿ ಇಲ್ಲಿ ಕೂಡ ಈ ಬಿಲ್ ಬುಡಕಟ್ಟು ಮತ್ತು ಈ ಗೊಂಡಾ ಬುಡಕಟ್ಟು ಎರಡು ಕೂಡ ನಾನು ಮುಂದೆ ನೀನು ಮುಂದೆ ಅಂತ ಇರ್ತವೆ. ಸೊ ಅಷ್ಟೇ ನೆನ್ಪಿಟ್ಕೊಳ್ಳಿ, ಎರಡು ಕೂಡ ಈ ಮಧ್ಯಪ್ರದೇಶದಲ್ಲೇ ಕಂಡುಬರ್ತಕ್ಕಂಥ ಬುಡಕಟ್ಟು ಪ್ರದೇಶಗಳಾಗಿದ್ದಾವೆ, ಇದು ಪಂಗಡಗಳಾಗಿದ್ದಾವೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ಭಾರತ ನೌಕಾಪಡೆಯ ಪಶ್ಚಿಮ ಕಮಾಂಡ್ನ ಪ್ರಧಾನ ಕಚೇರಿ ಎಲ್ಲಿದೆ ಅಂತ ಕೇಳಿದಾನೆ. ಇವಾಗ ನೌಕಾಪಡೆಯ ಪಶ್ಚಿಮ ಕಮಾಂಡ್ ಎಲ್ಲಿದೆ? ಈಗ ನೌಕಾ ಅಂದರೆ ಇದನ್ನೇನು ಒಂದು ಅರಬ್ಬಿ ಮಹಾಸಮುದ್ರಕ್ಕೆ ಅಂಟ್ಕೊಂಡಿರ್ಬೇಕಪ್ಪ, ಅದು ಅಷ್ಟೇ. ಸೊ ಯಾವುದು ಈ ಮುಂಬೈ, ಮಹಾರಾಷ್ಟ್ರ, ಈ ಮಹಾರಾಷ್ಟ್ರದಲ್ಲಿ ಕಂಡುಬರ್ತಕ್ಕಂತಹ ಮುಂಬೈಯಲ್ಲಿ ಈ ಭಾರತೀಯ ನೌಕಾಪಡೆಯ ಪಶ್ಚಿಮ ಕಮಾಂಡ್ ಕಂಡುಬರುತ್ತೆ. ಹಾಗೆ ಪೂರ್ವದ ಕಮಾಂಡ್ ಎಲ್ಲಿ ಕಂಡುಬರುತ್ತೆ? ಕಮೆಂಟ್ ಮಾಡಿ ಇದನ್ನು ಸರಿನಾ. ಹಾಗೆ ದಕ್ಷಿಣದ ಕಮಾಂಡ್ ಎಲ್ಲಿ ಕಂಡುಬರುತ್ತೆ ಅದನ್ನು ಕಮೆಂಟ್ ಮಾಡಿ ಸರಿನಾ. ಎರಡು ಕೂಡ ಇಂಪಾರ್ಟೆಂಟ್ ಇದಾವೆ, ಎರಡು ಕೂಡ ಕಮೆಂಟ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ಬಿ ಆರ್ ಅಂಬೇಡ್ಕರ್ ಹೆಸರಿನಲ್ಲಿ ವನ್ಯಜೀವಿ ಅಭಯಾರಣ್ಯ ಘೋಷಣೆ ಮಾಡಲಾಗಿದೆ. ಹೌದು ಮಾಡಲಾಗಿದೆ. ಯಾವ ಒಂದು ರಾಜ್ಯದಲ್ಲಿ ಮಾಡಲಾಗಿದೆ ಅಂತ ನೋಡೋದಾದ್ರೆ, ಈ ಮಧ್ಯಪ್ರದೇಶ ರಾಜ್ಯದಲ್ಲಿ BR ಅಂಬೇಡ್ಕರ್ ಅವರ ಹೆಸರಿನ ಮೇಲೆ ಒಂದು ವೈಲ್ಡ್ ಲೈಫ್ ಸ್ಯಾಂಚುರಿ, ವನ್ಯಜೀವಿ
ಒಂದು ಸಂರಕ್ಷಣಾ ವಲಯವನ್ನು ಸ್ಥಾಪನೆ ಮಾಡಲಾಗಿದೆ ಸರಿನಾ. ಅದನ್ನು ನೇಮ್ ಚೇಂಜ್ ಮಾಡಿದರೆ ಅಷ್ಟೇ, ಬಟ್ ಸ್ಥಾಪನೆ ಮಾಡಲಾಗಿದೆ ಅಂತ ನಾವು ಹೇಳ್ತೀವಿ ಸರಿನಾ. ಸೊ ಇದು ಎಲ್ಲಿ ಅಂದರೆ ಈ ಒಂದು ಮಧ್ಯಪ್ರದೇಶದಲ್ಲಿ ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ಇದನ್ನು. ಆ್ಯಂಡ್ ಇದು ಏನು ಇಂಪಾರ್ಟೆಂಟ್ ಆಗುತ್ತೆ, ನೇಮಿಂಗ್ ಚೇಂಜ್ ಮಾಡೋದು, ಸೊ ಅದಕ್ಕೆ ಇಂಪಾರ್ಟೆಂಟ್ ಕೇಳ್ಬೋದು ನಿಮಗೆ. ಆ್ಯಂಡ್ ದೆನ್ ಇನ್ನೊಂದು, ಈ ಫಾಸಿಲ್ ಫ್ಯೂಲ್ಸ್ದು ಒಂದು ವೈಲ್ಡ್ ಲೈಫ್ ಸೆಂಚುರಿ ಸ್ಟಾರ್ಟ್ ಮಾಡಿದ್ದಾರೆ. ಮೇ ಬಿ ಸಲ್ಲಂಕನ ಅಂತ ಹಿಂಗೆ ಇರ್ಬೋದು ಅನಿಸುತ್ತೆ ಸರಿನಾ. ಎಕ್ಸಾಕ್ಟ್ ಅದು ಪ್ರೊನೌನ್ಸಿಯೇಷನ್ ಬರ್ತಾ ಇಲ್ಲ, ನೆನಪಿಲ್ಲ. 2-3 ಡೇಸ್ ಹಿಂದೆ ಕರೆಂಟ್ ಅಫೇರ್ಸಲ್ಲಿ ಇತ್ತು ಸರಿನಾ. ಅದು ಎಲ್ಲಿ ಅಂದರೆ ಈ ಒಂದು UPಯಲ್ಲಿ ಕಂಡುಬರ್ತದೆ ಅದು, ಆ ವೈಲ್ಡ್ ಲೈಫ್ ಸೆಂಚುರಿ ಸರಿನಾ. ಅದು ಕೂಡ ನೂತನವಾಗಿ ಘೋಷಣೆ ಮಾಡಿದ್ದಾರೆ, ಅದನ್ನು ಕೂಡ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಇನ್ನೊಂದು, ಈ ಅರಳಂ ಅನ್ನುವ ಒಂದು ವೈಲ್ಡ್ ಲೈಫ್ ಸೆಂಚುರಿಯನ್ನು ಘೋಷಣೆ ಮಾಡಿದ್ದಾರೆ ಎಲ್ಲಿ, ಕೇರಳದಲ್ಲಿ ಸರಿನಾ. ಅದು ಕೂಡ ನೆನ್ಪಿಟ್ಕೊಳ್ಳಿ. ಅರಳಂ ಎನ್ನುವ ಒಂದು ವೈಲ್ಡ್ ಲೈಫ್ ಸೆಂಚುರಿ ಯಾವ ಒಂದು ರಾಜ್ಯದಲ್ಲಿ ಕಂಡುಬರ್ತದೆ ಅಂದರೆ ಕೇರಳದಲ್ಲಿ ಕಂಡುಬರುತ್ತೆ. ಏನದ್ರ ಸ್ಪೆಷಾಲಿಟಿ ಅಂತ ನೋಡೋದಾದ್ರೆ, ಚಿಟ್ಟೆಯ ಒಂದು ಸಂರಕ್ಷಣಾ ವಲಯ ಅಥವಾ ಒಂದು ವೈಲ್ಡ್ ಲೈಫ್ ಸೆಂಚುರಿ ಅಂತ ನಾವು ಹೇಳ್ಬೋದು. ಯಾವುದು, ಚಿಟ್ಟೆದು ಸರಿನಾ. ಚಿಟ್ಟೆ ಮೀನ್ಸ್ ಬಟರ್ಫ್ಲೈ ಸರಿನಾ. ಬಟರ್ಫ್ಲೈ ಹಿಂಗೆ ಹಿಂದಿಯಲ್ಲಿ ಹೇಳೋದಾದ್ರೆ ತಿತಿಲಿ ಅಂತ ನಾವು ಹೇಳ್ತೀವಿ ಸರಿನಾ. ಸೊ ಆ ಒಂದು ಈ ಸಂರಕ್ಷಣಾ ವಲಯ ಎಲ್ಲಿ ಕಂಡುಬರುತ್ತೆ ಅಂತ ನೋಡೋದಾದ್ರೆ ಈ ಒಂದು ಕೇರಳದಲ್ಲಿ ಕಂಡುಬರುತ್ತೆ. ಚಿಟ್ಟೆ ಪಾರ್ಕ್ ಅಂದರೆ ಬನ್ನೇರಘಟ್ಟ ಸರಿನಾ. ಬಟ್ ಚಿಟ್ಟೆ ಒಂದು ಸಂರಕ್ಷಣಾ ವಲಯ ಅಂತ ನಾವು ಹೇಳೋದಾದ್ರೆ ಅಥವಾ ಒಂದು ವೈಲ್ಡ್ ಲೈಫ್ ಸೆಂಚುರಿ ಅಂತ ಹೇಳೋದಾದ್ರೆ ಕೇರಳದಲ್ಲಿ ಕಂಡುಬರುತ್ತೆ. ಎರಡು ಕೂಡ ಕನ್ಫ್ಯೂಷನ್ ಆಗಬೇಡಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ಪ್ರಪಂಚದಲ್ಲಿ ಅತ್ಯಂತ ಕಡಿಮೆ ಜನಸಾಂದ್ರತೆಯನ್ನು ಹೊಂದಿರುವ ಮರುಭೂಮಿ ಯಾವುದು ಅಂದರೆ ಅಂಟಾರ್ಟಿಕಾ ಮರುಭೂಮಿಯಲ್ಲಿ ಏನಿದೆ ಅಲ್ಲಿ, ಫುಲ್ ಒಟ್ಟು ಐಸ್ ಇದೆ. ಐಸಲ್ಲಿದ್ರೇನೋ ಹೋದ್ರೆ ನಾವು ಕೂಡ ಅದನ್ನು ಫ್ರೀಸ್ ಆಗಿ ಹಾಗೆ ಇದ್ರೆ ನಮಗೂ ಕೂಡ ಕಟ್ ಮಾಡಿ ತಿನ್ಬೋದೇನೋ ಸರಿನಾ. ಸೊ ಕೇಕ್ ಆಗಿರ್ತೀವಿ ನಾವು ಅಲ್ಲಿ. ಸೊ ಅಂಟಾರ್ಟಿಕ್ ಮರುಭೂಮಿಯಲ್ಲಿ ಜನಸಾಂದ್ರತೆ ಇಲ್ಲ, ಕಡಿಮೆ ಜನಸಾಂದ್ರತೆ ಅಲ್ಲ, ಜನನೇ ಇಲ್ಲ ಅಲ್ಲಿ ಸರಿನಾ. ಅಲ್ಲಿ ಏನು ಮಾಡಿದ್ದಾರೆ, ಈ ಸೈಂಟಿಸ್ಟ್ಗಳು ವಾಸ ಮಾಡ್ತಾ ಇದ್ದಾರೆ ಅಷ್ಟೇ ಸರಿನಾ. ಇವಾಗ ಸೈಂಟಿಸ್ಟ್ಗಳು ಏನಾದರೂ ಅಲ್ಲಿ ಕಂಡುಹಿಡಿಬೇಕು, ಏನಾದರೂ ಅಲ್ಲಿ ಕೆಳಗೆ ಬಂಗಾರ ಇದೆಯೋ ಬೆಳ್ಳಿದೆಯೋ ಏನಿದೆಯೋ, ಸುಮ್ಮಿದ್ರೆ ಊರುಗಳು ಕುಂತಿದ್ರೆ ಹೆಂಡತಿ ಕಾಟ ಆಗ್ಯದ ಅಂತೇಳಿ ಹೋಗಿರ್ತಾರೆ ಸೈಂಟಿಸ್ಟ್ಗಳು. ಎಲ್ಲಿ, ಈ ಒಂದು ಅಂಟಾರ್ಟಿಕಾದಲ್ಲಿ ಹೋಗಿ ರಿಸರ್ಚ್ನ ಮಾಡ್ತಾ ಇದ್ದಾರೆ ಸರಿನಾ. ನಮ್ಮ 2 ರಿಸರ್ಚ್ ಸೆಂಟರ್ಗಳು ಯಾವುದು, ಈ ಒಂದು ಅಂಟಾರ್ಟಿಕ್ ಮರುಭೂಮಿಯಲ್ಲಿ ನಮ್ಮ 2 ರಿಸರ್ಚ್ ಸೆಂಟರ್ಗಳಿದ್ದಾವೆ. ಒಂದು 1983ರಲ್ಲಿ ಸ್ಟಾರ್ಟ್ ಮಾಡಿದ್ದು, ಇನ್ನೊಂದು 1989 ಇರಬೇಕನ್ಸುತ್ತೆ ಸರಿನಾ. ಸೊ 2 ಸರಿ ಸ್ಟಾರ್ಟ್ ಮಾಡಿದ್ದಾರೆ. ಯಾವ್ದು ಅಂತ ನೋಡೋದಾದ್ರೆ, ಒಂದು ಭಾರತಿ ಅನ್ನೋದು ಸರಿನಾ. ಹಾಗೆ ಇನ್ನೊಂದು ಏನೋ ಇದೆ. ಓಕೆ, ಈ ಹಿಮಾದ್ರಿ ಅನ್ನೋದು ಇಲ್ಲಿ ಇದರಲ್ಲಿ ಆರ್ಕ್ಟಿಕಲ್ ವಲಯದಲ್ಲಿ ಸ್ಥಾಪನೆ ಮಾಡಿದ್ದಾರೆ 2009ರಲ್ಲಿ. ಬಟ್ ಇಲ್ಲಿ ಇನ್ನೊಂದು ಏನಿದೆ ಅಂತ ನೀವು ನೋಡ್ಕೊಂಡು ಹೋಗಿ. ಓಕೆ, ಒಂದು ಭಾರತಿ ಎಲ್ಲ ಹೇಗಿದೆ ಅಂದರೆ ಲಾಸ್ಟಿಗೆ ತೀತಿ ಅಂತ ಇದ್ದಾವೆ ಎಲ್ಲಿ ಈ ಅಂಟಾರ್ಟಿಕಾ ವಲಯದಲ್ಲಿ ಏನು ಸ್ಥಾಪನೆ ಮಾಡಿದಾರಲ್ವಾ ನಮ್ಮ ಭಾರತೀಯ ಸಂಶೋಧನಾ ವಲಯಗಳು ಎಲ್ಲವೂ ಕೂಡ ಲಾಸ್ಟಿಗೆ ಎಂಡ್ ಏನಾಗ್ತದೆ ಅಂದರೆ ತೀತಿ ಅಂತ ಆಗ್ತದೆ ಸರಿನಾ. ಸೊ ಇದು ಕೂಡ ಒಂದು ಭಾರತಿ. ಇನ್ನೂ 2 ಇದಾವೆ ಅನ್ಸುತ್ತೆ, ಇನ್ನೂ 2 ಇದಾವೆ. ಇನ್ನೊಂದು ಯಾವಾಗ 2011ರಲ್ಲಿ ಸ್ಥಾಪನೆ ಮಾಡಿರ್ಬೇಕನ್ಸುತ್ತೆ ಸರಿನಾ. ಅದು ಕೂಡ ಸ್ವಲ್ಪ ನೋಡ್ಕೊಂಡೋಗಿ ಕೇಳ್ಬೋದು ಅದ್ರ ಮೇಲೆ ಪ್ರಶ್ನೆ ನಿಮಗೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, 1857ರ ಕ್ರಾಂತಿಯಲ್ಲಿ ಝಾನ್ಸಿಯನ್ನು ಯಾರು ಮುನ್ನಡೆಸ್ತಾರೆ ಝಾನ್ಸಿಯಲ್ಲಿ? ಯಾರಿಲ್ಲ, ರಾಣಿ ಲಕ್ಷ್ಮೀಬಾಯಿ. ಝಾನ್ಸಿ ಅಂದರೆ ಹೆಸರು ಬರ್ತದೆ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಂತ. ಕಿತ್ತೂರು ರಾಣಿ ಚೆನ್ನಮ್ಮ ಅಂತಲೇ ಬರ್ತದೆ, ಕಿತ್ತೂರು ರಾಣಿ ಲಕ್ಷ್ಮೀಬಾಯಿ ಅಂತ ಯಾವತ್ತೂ ಬರೋದೇ ಇಲ್ಲ ಸರಿನಾ. ನಾವು ಓದಿರೋದೇ ಹಾಗೆ, ಅವ್ರಿಗೆ ರೆಸ್ಪೆಕ್ಟ್ ಕೊಡೋದೇ ನಾವು ಹಾಗೆ. ಯಾಕೆ ಅಂದರೆ ಆ ಊರಿನ ರಾಣಿ, ಝಾನ್ಸಿಯ ರಾಣಿ ಆಲ್ವೇಸ್ ಲಕ್ಷ್ಮೀಬಾಯಿನೇ, ಕಿತ್ತೂರಿನ ರಾಣಿ ಆಲ್ವೇಸ್ ಚೆನ್ನಮ್ಮಾಜಿನೇ ಸರಿನಾ. ಹೀಗೆ ಓದಿರ್ತೀವಲ್ವಾ. ಸೊ ಹಾಗೆ ಇಲ್ಲಿ ಕೂಡ ಯಾರು ಅಂದರೆ ಝಾನ್ಸಿಯಲ್ಲಿ 1857ರಲ್ಲಿ ದಂಗೆಯನ್ನು ಮುನ್ನಡೆಸೋರು ಯಾರು ಅಂದರೆ ಈ ರಾಣಿ ಲಕ್ಷ್ಮೀಬಾಯಿ ಅವರು. ಇವರಿಗೆ ಆಮೇಲೆ ಸಹಾಯ ಮಾಡಿದವರು ಯಾರು ಅಂತ ನೋಡಿದ್ರೆ ತಾಂತ್ಯಾ ಟೋಪಿ ಅಂತ ಬರ್ತಾರೆ ಸರಿನಾ. ತಾಂತ್ಯಾ ಟೋಪಿ ಸರ್ ಇಲ್ಲ ಸರ್, ಇವರು ಕಾನ್ಪುರದಲ್ಲಿ ನಾನಾ ಸಾಹೇಬ ಅಥವಾ ದೋಂಡೋಪಂತರಿಗೆ ಸಹಾಯ ಮಾಡಿದ್ರು. ಹೌದು, ದೋಂಡೋಪಂತ ಯಾವಾಗ ನೇಪಾಳಕ್ಕೆ ಓಡಿ ಹೋಗ್ತಾನಲ್ವಾ, ಆ ಹೋದ ನಂತರ ಈ ತಾಂತ್ಯಾ ಟೋಪಿ ಅವರು ರಾಣಿ ಲಕ್ಷ್ಮೀಬಾಯಿ ಅವರ ಸಹಾಯಕ್ಕೆ ಬಂದುಬಿಡ್ತಾರೆ. ಬಟ್ ಈ ತಾಂತ್ಯಾ ಟೋಪಿ ಅವರಿಗೆ ಇವರ ಫ್ರೆಂಡ್ ಆಗಿರ್ತಕ್ಕಂಥ ರಾಮಚಂದ್ರ ಅಂತ ಇರ್ಬೇಕನ್ಸುತ್ತೆ. ಓಕೆ, ಸೊ ಆದ ಏನು ಮಾಡ್ತಾನೆ, ಇವರಿಗೆ ಮೋಸ ಮಾಡಿ ಇವರಿಗೆ ಹಿಡಿದುಕೊಡ್ತಾನೆ, ಯಾರಿಗೆ, ತಾಂತ್ಯಾ ಟೋಪಿ ಅವರಿಗೆ. ಆಮೇಲೆ ಇವರಿಗೆ ಗಲ್ಲು ಶಿಕ್ಷೆ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ಸೂರ್ಯನ ಬೆಳಕಿನಲ್ಲಿ ಎಷ್ಟು ಬಣ್ಣಗಳಿದ್ದಾವೆ? ಕಾಮನ್ ಬೆಳ್ಳಿನಲ್ಲಿ ಎಷ್ಟು ಬಣ್ಣಗಳಿದ್ದಾವೆ? 7 ಬಣ್ಣಗಳಿದ್ದಾವೆ. ಆ 7 ಬಣ್ಣಗಳು ಯಾವುದು ಅಂತ ನೋಡಿದ್ರೆ ವಿಬ್ ಗಯಾರ್ ಅಂತ ನಾವು ಹೇಳ್ತೀವಿ. ಯಾವ್ದು? ವೈಲೆಟು, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್ ಮತ್ತು ರೆಡ್ ಅಂತ ಹೇಳ್ತೀವಿ ಸರಿನಾ. ಈ 7 ಬಣ್ಣಗಳು ಕಂಡುಬರ್ತವೆ. ಇದರಲ್ಲಿ ಅತಿ ಹೆಚ್ಚಿಗೆ ಒಂದು ಆವರ್ತನ ಯಾವುದರಲ್ಲಿ ಕಂಡುಬರುತ್ತೆ ಅಂತ ನೋಡಿದ್ರೆ ಈ ಇಂಡಿಗೋ ಅಲ್ಲಿ, ವೈಲೆಟಲ್ಲಿ ಕಂಡುಬರುತ್ತೆ. ಅದಾದ ನಂತರ ಅತಿ ಕಡಿಮೆ ಆವರ್ತನ ಯಾವುದರಲ್ಲಿ ಕಂಡುಬರುತ್ತೆ ಅಂದರೆ ಈ ಒಂದು ರೆಡ್ಡಲ್ಲಿ ಕಂಡುಬರುತ್ತೆ ಸರಿನಾ. 2 ಕೂಡ ನೆನ್ಪಿಟ್ಕೊಳ್ಳಿ. ಹಾಗೆ ಅತಿ ಹೆಚ್ಚು ತರಂಗ ದೂರ ಯಾವುದರಲ್ಲಿ ಕಂಡುಬರುತ್ತೆ ಅಂದರೆ ಈ ರೆಡ್ಡಲ್ಲಿ. ಬಟ್ ಅತಿ ಕಡಿಮೆ ತರಂಗ ದೂರ ಯಾವುದರಲ್ಲಿ ಕಂಡುಬರುತ್ತೆ ಅಂದರೆ ಈ ವೈಲೆಟಲ್ಲಿ ಕಂಡುಬರುತ್ತೆ ಸರಿನಾ. 2 ಕೂಡ ವಯಸ್ಸು ವರ್ಷ ಇದ್ದಾವೆ, ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ಇನ್ನೊಂದೇನು ಅಂದರೆ ನಿಮಗೆ ಹೀಗೆ ಪ್ರಶ್ನೆ ಕೇಳ್ತಾನೆ, ಏನು ಈ ವಿಬ್ ಗಯಾರ್ನಲ್ಲಿ ಅಥವಾ ಈ ಒಂದು 7 ಬಣ್ಣಗಳಲ್ಲಿ ಈ ಗ್ರೀನ್ ಮತ್ತು ಆರೆಂಜ್ ಮಧ್ಯೆ ಯಾವ ಬಣ್ಣ ಬರುತ್ತೆ, ಅಥವಾ ಈ ವೈಲೆಟ್ ಮತ್ತು ಬ್ಲೂ ಮಧ್ಯೆ ಯಾವ ಬಣ್ಣ ಬರುತ್ತೆ ಅಂತ ನಿಮ್ಗೆ ಕೇಳ್ತಾನೆ. ಸೊ ಅದಕ್ಕೆ ಇದನ್ನು ನೆನ್ಪಿಟ್ಕೊಳ್ಳಿ, ಏನು ವಿಬ್ ಗಯಾರ್, VIBGYOR ಅಂತ. ಇದು ಮೇ ಬಿ 3rd ಸ್ಟ್ಯಾಂಡರ್ಡ್ ಬುಕ್ಕಲ್ಲೇನೋ ಇರ್ಬೋದು ಅನ್ಸುತ್ತೆ ಈ ಕೋಡ್ ಸರಿನಾ. ಸೊ ನೆನ್ಪಿಟ್ಕೊಳ್ಳಿ, ಇದನ್ನು ಬರ್ಕೊಂಡು ಇಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ಉಸಿರಾಟವು ಯಾವ ರೀತಿಯ ಪ್ರಕ್ರಿಯೆ ಆಗಿದೆ? ಇವಾಗ ಉಸಿರಾಟ ಮಾಡ್ತಾ ಇದ್ದೀನಿ ರೀ, ಯಾವ ರೀತಿಯ ಪ್ರಕ್ರಿಯೆ ಆಗಿದೆ? ದೈಹಿಕ ಆಗಿದೆ ಅಲ್ವಾ. ಮೀನ್ಸ್ ನನಗೆ ಶಕ್ತಿ ಇರಲಿಲ್ಲ ಅಂದರೆ ಉಸಿರಾಟ ತಗೊಳ್ಳೋದಾಗೋದಿಲ್ಲ ನನಗೆ. ಸೊ ಇದೇನಾಗಿದೆ, ದೈಹಿಕ ಪ್ರಕ್ರಿಯೆ ಆಗಿದೆ, ಮಾನಸಿಕ ಪ್ರಕ್ರಿಯೆ ಅಲ್ಲ. ಇವಾಗ ನಾನು ಮೂಗಿದ್ರೆ ಬಂದ್ ಮಾಡಿದರೆ ನಾನು ಮನಸ್ಸಲ್ಲಿ ಮೀನ್ಸ್ ನನ್ನ ತಲೆನಲ್ಲಿ
ಸಿಚುವೇಶನಲ್ಲಿ ಅನ್ಕೊಳ್ತೀನಿ ನಾನು, ಉಸಿರಾಟ ಮಾಡಬೇಕು ಆಗ್ತದಾ? ಆಗಲ್ಲ. ಅದಕ್ಕೆ ಇದ್ರೆ ಮೂಗೇ ಬೇಕು, ದೈಹಿಕ ಒಂದಿದ್ರೆ ಭಾಗ ಬೇಕೇ ಬೇಕು ಅದಕ್ಕೆ ಉಸಿರಾಟ ಮಾಡೋಕ್ಕೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ಮರಗಳು ಮತ್ತು ಸಸ್ಯಗಳು ಹೇಗೆ ತಂಪಾಗಿರುತ್ತವೆ ಅಂತ ನೋಡಿದ್ರೆ ಟ್ರಾನ್ಸ್ಪಿರೇಷನ್ ಮೂಲಕ ತಂಪಾಗಿರ್ತವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ಮಧುಮೇಹಕ್ಕೆ ಕಾರಣವೇನು? ಮಧುಮೇಹ, ಈ ಡಯಾಬಿಟಿಸ್ ಅಂತ ಹೇಳ್ತೀವಲ್ವ, ಆ ಡಯಾಬಿಟಿಸ್ಗೆ ಕಾರಣವೇನು ಅಂತ ನೋಡಿದ್ರೆ ಇನ್ಸುಲಿನ್ ಕೊರತೆ ಇರ್ತದೆ. ಸರಿನಾ? ಈ ಒಂದು ಇನ್ಸುಲಿನ್ ಏನಾಗ್ತದೆ ನಮ್ಮ ದೇಹದಲ್ಲಿ ಕೊರತೆ ಇದ್ದಾಗ ಈ ಮಧುಮೇಹ ಉಂಟಾಗ್ತದೆ ಅಷ್ಟೇ. ಸೊ ಅದಕ್ಕೆ ಶುಗರ್ ತಿನ್ನೋದನ್ನು ಬಿಡ್ರಿ. ಯಾವ ಶುಗರು? ಈ ಒಂದು ವೈಟ್ ಶುಗರ್ ಏನಿದೆ ಅಲ್ವಾ, ವೈಟ್ ಶುಗರ್ ಮತ್ತು ಬ್ರೌನ್ ಶುಗರ್ ಅಂದರೆ ಡ್ರಗ್ಸ್ ಅದು ಆ್ಯಕ್ಚುಲಾಗಿ. ಸರಿನಾ? ಈ ವೈಟ್ ಶುಗರ್ ಏನಿದೆ ಅಲ್ವಾ, ವೈಟ್ ಶುಗರು ಕೂಡ ಇದು ಕೂಡ ಒನ್ ಆಫ್ ದ ಡ್ರಗ್ಸ್ ಅಂತಲೇ ಹೇಳ್ಬೋದು. ಯಾಕಂದರೆ ನಿಮ್ಮ ಮುಖ ಇದ್ರೇನೋ ನಿಮ್ದು ಆ ವಯಸ್ಸು ಆಗೋಕ್ಕಿಂತ ಮುಂಚೆ, ಇವಾಗ ನಿಮಗೆ ಎಷ್ಟು ವಯಸ್ಸಿರುತ್ತೆ, ಒಂದು 21 ವಯಸ್ಸಿರುತ್ತೆ ಅಂತ ನೀವು ಅಂದ್ಕೊಳ್ಳಿ. 21 ಇರಲ್ಲ, ನಾರ್ಮಲ್ ನೀವು ಏನಾದರೂ ಕ್ಲಾಸ್ ಕೇಳ್ತಾ ಇದ್ರೆ ಒಂದು 18, 19, 20 ವಯಸ್ಸಿರುತ್ತೆ ನಿಮಗೆ. ಸರಿನಾ? ನಾರ್ಮಲಿ. ಸೊ ನೀವು 18 ವಯಸ್ಸಿದ್ದವ್ರು 18 ವಯಸ್ಸಿನಾಗೆ ಕಾಣದೆ 22, 23 ವಯಸ್ಸಿನವ್ರಿಗೆ ಕಾಣ್ತಾ ಇದ್ರಿ ನೀವು ಅಂದರೆ ನಿಮ್ಮ ದೇಹದಲ್ಲಿ ಈ ಸಕ್ಕರೆ ಅನ್ನೋದು ಏನಿದೆ ಅಲ್ವಾ, ವೈಟ್ ಶುಗರ್ ಏನಿದೆ ಅಲ್ವಾ, ಇದು ಸೈಡ್ ಇಂಪ್ಯಾಕ್ಟ್ ಆಗ್ತಾ ಇದೆ. ಓಕೆ, ಸೊ ಇದು ನಿಮಗೆ ಇಂಪ್ಯಾಕ್ಟ್ ಮಾಡ್ತಾ ಇದೆ, ಭಾಳ ಇದು ವರ್ಸ್ಟ್ ಆಗ್ತಾ ಇದೆ. ಸೊ ಅದಕ್ಕೆ ನಿಮ್ಮ ಮುಖ ಏನಾಗ್ತಿದೆ, ಸುಕ್ಕುಗಡ್ತಾ ಇರುತ್ತೆ. ಸರಿನಾ? ಇದು ನಿಮ್ಮ ಒಂದು ಮುಖದಲ್ಲಿ ಭಾಳ ಇದ್ರೇನೋ ರಿಂಕಲ್ಸ್ ಬರೋ ಥರ ಮಾಡ್ತದೆ. ಸೊ ಅದಕ್ಕೆ ಈ ಶುಗರ್ ತಿನ್ನೋದನ್ನು ಬಿಡಿ, ಚಹಾ ಕುಡಿಯೋದನ್ನು ಸ್ವಲ್ಪ ಕಡಿಮೆ ಮಾಡಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ, ಈ ಒಂದು ಇರುವೆಯಲ್ಲಿ ಯಾವ ಒಂದು ಆಮ್ಲ ಕಂಡು ಬರುತ್ತೆ ಅಂತ ಕೇಳಿದಾನೆ. ಇರುವೆ ಕಚ್ಚಿದಾಗ ಯಾವ ಒಂದು ಆಮ್ಲ ಬಿಡುಗಡೆ ಆಗುತ್ತೆ ಅಂತ. ಯಾವ ಒಂದು ಆಮ್ಲ ಬಿಡುಗಡೆ ಆಗುತ್ತೆ ಅಂತ ನೋಡೋದಾದ್ರೆ ಇದೊಂದು ಫಾರ್ಮಿಕ್ ಆಮ್ಲ ಬಿಡುಗಡೆ ಆಗುತ್ತೆ. ಸರಿನಾ? ವಿನೆಗರ್ದಲ್ಲಿ ಯಾವ ಆಮ್ಲ ಕಂಡು ಬರುತ್ತೆ? ಈ ಎಸಿಟಿಕ್ ಆಮ್ಲ ಕಂಡು ಬರುತ್ತೆ. ಹಾಗೆ ಹೈಡ್ರೋಕ್ಲೋರಿಕ್ ಆಮ್ಲ ಯಾವುದ್ರಿಂದ ಮಾಡಲ್ಪಟ್ಟಿದೆ ಅಂದರೆ ಒಂದು ಹೈಡ್ರೋಜನ್, ಹಾಗೆ ಇನ್ನೊಂದು ಕ್ಲೋರಿನಿಂದ ಮಾಡಲ್ಪಟ್ಟಿದೆ. ಸರಿನಾ? ಹೈಡ್ರೋಜನ್ ಒಂದು ಎಲೆಕ್ಟ್ರಾನ್ ಎಷ್ಟು ಕೊಡ್ತದೆ ಅಂತ ನೋಡೋದಾದ್ರೆ 1 ಕೊಟ್ಟರೆ ಇದು ಕ್ಲೋರಿನ್ ಅನ್ನೋದು 1 ರಿಸೀವ್ ಮಾಡ್ಕೊಳ್ತದೆ. ಸರಿನಾ? ಇಷ್ಟು ಗೊತ್ತಿರಲಿ, ಅದು ಸೈನ್ಸಲ್ಲಿ ಸ್ವಲ್ಪ ಡೆಪ್ತಾಗಿ ಹೇಳ್ಬೋದು ಅದನ್ನು, ಬಟ್ ಇದನ್ನು ಇಷ್ಟ ಗೊತ್ತಿರಲಿ ಸಾಕು ನಿಮಗೆ. ಆ್ಯಂಡ್ ದೆನ್ ಇನ್ನೊಂದು ಸಲ್ಫರಿಕ್ ಆಮ್ಲ. ಈ ಸಲ್ಫರಿಕ್ ಆಮ್ಲ ಅನ್ನೋದು ಆ್ಯಸಿಡ್ ಅಥವಾ ಬೇಸ ಅಂತ ನೋಡೋದಾದ್ರೆ ಏನಂತ ಹೇಳಿ ನೋಡೋಣ, ಹೇಳಿ. ಆ್ಯಸಿಡ್ ಅಥವಾ ಬೇಸ? ಸರ್ ಏನಿಲ್ಲ ಸರ್, ಆ್ಯಸಿಡ್ ಅಂತ ಇಲ್ಲೇ ಅದಲ್ಲ, ಆ್ಯಸಿಡ್ ಅಂದರೆ ಕನ್ನಡದಲ್ಲಿ ಆಮ್ಲ ಅಂತ. ಸರಿನಾ? ಸೊ ಅಷ್ಟೇ, ಇದು ಗೊತ್ತಿರಲಿ, ಕೇಳ್ಬೋದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ವಿದೇಶಿ ನೆಲದಲ್ಲಿ ಭಾರತದ ಧ್ವಜವನ್ನು ಹಾರಿಸಿದ ಮೊದಲ ಮಹಿಳೆ ಯಾರು ಅಂತ. ಸರ್ ಹೇಳ್ತಾ ಇದ್ವಿ ಅವಾಗಿಂದ, ನಾನು ಕೂಡ ಕೇಳ್ತಾ ಇದ್ದೀನಿ, ಏನೋ UPSC ಯಾವುದೋ ಒಂದು ಪ್ರಶ್ನೆ ಕೇಳ್ತಾನೆ ಅಂತ. ಸೊ ಇದೇ ನೋಡಿ ಸರ್ ಪ್ರಶ್ನೆ, ಯಾವುದು? ವಿದೇಶಿ ನೆಲದಲ್ಲಿ ಭಾರತದ ಧ್ವಜವನ್ನು ಹಾರಿಸಿದ ಮೊದಲ ಮಹಿಳೆ ಯಾರು ಅಂದರೆ ಈ ಮೇಡಮ್ ಬಿಕಾಜಿ ಕಾಮಾ ಅವರು. ಸರಿನಾ? ಈ ಮೇಡಮ್ ಬಿಕಾಜಿ ಕಾಮಾ ಅವರು 1907ರಲ್ಲಿ ಜರ್ಮನಿಯಲ್ಲಿ ನಮ್ಮ ಭಾರತದ ತ್ರಿವರ್ಣ ಧ್ವಜವನ್ನು ಹಾರಿಸ್ತಾರೆ. ಸರಿನಾ? ಈ ಪ್ರಶ್ನೆ 2025 UPSC ಪ್ರಿಲಿಮ್ಸಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆಯಾಗಿದೆ. ಬೇಕಾದರೆ ಒಂದ್ಸರಿ ನೀವು ಚೆಕ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನನ್ನ ಗ್ರೂಪಲ್ಲಿ ನಾನು ಹಾಕಿರ್ಬೋದು, ಟೆಲಿಗ್ರಾಮ್ ಗ್ರೂಪಲ್ಲಿ ಜಾಯ್ನ್ ಆಗಿ ಅಲ್ಲಿ ಸಮ್ ನೋಟ್ಸ್ ಕೂಡ ಹಾಕಿರ್ತೀನಿ. ಸೊ ನಿಮಗೆ ಯೂಸ್ಫುಲ್ ಆಗುತ್ತೆ. ಸರಿನಾ? ಸೊ ಅಲ್ಲಿ ನಿಮಗೆ ಹಾಕಿದ್ದೀನಿ. ಇದನ್ನು ಕ್ವಶನ್ ಪೇಪರ್ ಯಾಕೆ ಎಲ್ಲವೂ ಕೂಡ ನಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ ನೋಡಿದ್ರೆ, ಈ UPSCಯಲ್ಲಿ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ ಈ ಒಂದು ಇದಕ್ಕೆ ಮಾತ್ರ ಬಂದಿದೆ ಅಂತ ನಾನು ಹೇಳ್ತಾ ಇಲ್ಲ. ಈ RRB NTPC ಎಕ್ಸಾಮಲ್ಲೂ ಕೂಡ ಈ ಪ್ರಶ್ನೆನ ಕೇಳಿದ್ದಾನೆ. ಇದೇ ಪ್ರಶ್ನೆ ಎಕ್ಸಾಕ್ಟ್ ಡಿಕ್ಟೋ ಪ್ರಶ್ನೆನ ಕೇಳಿದ್ದಾನೆ. ಸರಿನಾ? ಆದರೂ ಕೂಡ ಅನಾಲಿಸಿಸ್ ಮಾಡಿದೆ ಅಲ್ವಾ. ಸೊ ಅದರಲ್ಲಿ ಕೂಡ ಕೇಳಿದ್ದಾನೆ ಈ ಪ್ರಶ್ನೆನ. ಯಾರು ಅಂತ ನೋಡೋದಾದ್ರೆ ಈ ಒಂದು ಮೇಡಮ್ ಬಿಕಾಜಿ ಕಾಮಾ ಅವ್ರ ಬಗ್ಗೆ. ಹಾಗೆ ನಮ್ಮ ಭಾರತದ ಒಂದು ಕ್ರಾಂತಿಯ ತಾಯಿ ಅಂತ ನಾವು ಯಾರನ್ನ ಕರಿತೀವಿ ಅಂತ ನೋಡೋದಾದ್ರೆ ಇದೇ ಮೇಡಮ್ ಬಿಕಾಜಿ ಕಾಮಾ ಅವರನ್ನು ನಮ್ಮ ಭಾರತದ ಕ್ರಾಂತಿಯ ತಾಯಿ ಅಂತ ಕರಿತೀವಿ. ಸರಿನಾ? ಯಾಕೆ ಅಂದರೆ ಇದೇ ಒಂದು 1907ರಲ್ಲಿ ಅವರು ನಮ್ಮ ಭಾರತ ಧ್ವಜವನ್ನು ಅಲ್ಲಿ ಜರ್ಮನಿಯಲ್ಲಿ ಹಾರಿಸಿದ್ದಕ್ಕಾಗಿ ನಮ್ಮ ಭಾರತದ ಕ್ರಾಂತಿಯ ತಾಯಿ ಪಿತಾಮಹೆ ಅಂತ ನಾವು ಕರಿತೀವಿ. ಸರಿನಾ? ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ನೌಕಾಪಡೆಯು ಎಲ್ಲಿ ರಕ್ಷಣೆ ನೀಡುತ್ತದೆ? ನೌಕಾಪಡೆ ಎಲ್ಲಿ ರಕ್ಷಣೆ ನೀಡುತ್ತದೆ? ಆಕಾಶ ರಕ್ಷಿಸ್ತದೆ. ಮತ್ತು ನೌಕೆ ಅಂದರೆ ಮೀನಿಂಗ್ ಏನು ರೀ? ಆಕಾಶ ರಕ್ಷಿಸ್ತದ? ಮತ್ತು ಏರ್ಫೋರ್ಸ್ ಅವ್ರು ಎಲ್ಲಿ ಹೋದರು? ಸೊ ಅವರೆಲ್ಲ. ಆ್ಯಂಡ್ ಭೂಪ್ರದೇಶ ಮತ್ತು ನಮ್ಮ ಆರ್ಮಿ ಅದೆಲ್ಲ ಹೋಗ್ತದೆ. ಆ್ಯಂಡ್ ದೆನ್ ನೀರಿನ ಪ್ರದೇಶವನ್ನು ರಕ್ಷಿಸ್ತದೆ. ಓಕೆ, ಇದು ರೈಟ್ ಆಗ್ತದೆ. ಜಾಗವನ್ನು ರಕ್ಷಿಸೋಕ್ಕೆ ಅವ್ರು ಯಾರು ಅಲ್ಲ. ಸರಿನಾ? ಸೊ ಅವರು ಇಡೀ ನಮ್ಮ ನೀರಿನ ಪ್ರದೇಶ ಏನಿದೆ ಅಲ್ವಾ, ಈ ಒಂದು ಅರಬ್ಬಿ ಸಮುದ್ರ, ಬಂಗಾಳ ಕೊಲ್ಲಿ, ಹಾಗೆ ಹಿಂದೂ ಮಹಾಸಾಗರದಲ್ಲಿ ನಮ್ಮ ಒಂದು ಕಣ್ಗಾವಲು ಅವರು ಇದು ನೋಡ್ಕೊಳ್ಳೋರು ಯಾರು ಅಂತಂದರೆ ಈ ಒಂದು ನೌಕಾಪಡೆಯವರು ನೋಡ್ಕೊಳ್ತಾರೆ. ಸರಿನಾ? ಈ ನೌಕಾಪಡೆಯ ಪಶ್ಚಿಮ ಕಮಾಂಡ್ ಎಲ್ಲಿ ಕಂಡುಬರುತ್ತೆ ಅಂತ ನೋಡಿದ್ರೆ ಈ ಒಂದು ಮುಂಬೈಯಲ್ಲಿ ಕಂಡುಬರುತ್ತೆ. ಸರಿನಾ? ಅದು ಕೂಡ ಗೊತ್ತಿರಲಿ, ಕೇಳ್ಬೋದು ನಿಮಗೆ. ಹಾಗೆ ನಮ್ಮ ಕರ್ನಾಟಕದಲ್ಲಿ ಎಲ್ಲಿ ಒಂದು ಈ ನೌಕಾಪಡೆಯ ಕಮಾಂಡ್ ಇದೆ ಅಂತ ಹೇಳ್ಬೋದಾ? ಯಾವುದಿದೆ? ನಮ್ಮ ಕಾರವಾರದಲ್ಲಿ. ಸರಿನಾ? ಕಾರವಾರದಲ್ಲಿ ಯಾವ ಹೆಸರಿನಲ್ಲಿದೆ? ಯಾವುದಿದೆ? INS ಯಾವುದಿದೆ ಅಲ್ಲಿ? INS ಕದಂಬ ಇದೆ ಅಲ್ಲಿ. ಸರಿನಾ? ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ಮೆಟಾಗಲ 2025ರಲ್ಲಿ ಯಾವ ಭಾರತೀಯರು ಭಾಗವಹಿಸಿದರು? ಈ ಮೆಟಾಗಲ ಎಂಬ ಒಂದು ಕಾರ್ಯಕ್ರಮ ನಡೀತಲ್ವಾ, ಆ ಕಾರ್ಯಕ್ರಮದಲ್ಲಿ ಯಾರ್ಯಾರು ಭಾಗವಹಿಸಿದ್ರು ಅಂತ ನೋಡಿದ್ರೆ ಶಾರುಖ್ ಖಾನು, ಪ್ರಿಯಾಂಕಾ ಚೋಪ್ರಾ, ಇಶಾ ಅಂಬಾನಿ, ಕಿಯಾರಾ ಅಡ್ವಾಣಿ, ದಿಲ್ಜಿತ್ ದೋಸಾಂಜ್ ಆ್ಯಂಡ್ ಮನೀಶ್ ಮಲ್ಹೋತ್ರಾ ಭಾಗವಹಿಸಿದರು. ಶಾರುಖ್ ಖಾನ್ ಮೊದಲ ಬಾರಿಗೆ ಭಾಗವಹಿಸಿದರು ಮತ್ತು ಕಿಯಾರಾ ಅಡ್ವಾಣಿ ತನ್ನ ಮೊದಲ ಚೊಚ್ಚಲ ಪ್ರದರ್ಶನವನ್ನು ಮಾಡಿದರು. ಸರಿನಾ? ಚೊಚ್ಚಲ ಮೀನ್ಸ್ ಮೊದಲ, ಚೊಚ್ಚಲ ಮಗು ಅಂತ ಹೇಳ್ತೀವಲ್ವಾ ನಾವು, ಹಾಗೆ. ಸೊ ಚೊಚ್ಚಲ ಅಂದರೆ ಮೊದಲ ಅಂತ ನಾವು ಹೇಳ್ಬೋದು. ಸೊ ಇವರೆಲ್ಲರೂ ಕೂಡ ಭಾಗವಹಿಸಿದ್ರು. ಅಲ್ಲಿ ಆಲ್ ಆಫ್ ದಿ ಅಬೋವ್ ಅಂತ ಕೊಟ್ಟಿದ್ದಂಥ ಆಪ್ಷನ್ನು. ಸೊ ಅಲ್ಲಿ ನಿಮ್ಗೆ ಎಲ್ಲವೂ ಕೂಡ ಆಗ್ತಾಯಿತ್ತು, ಯಾಕಂದರೆ ಶಾರುಖ್ ಖಾನು, ಪ್ರಿಯಾಂಕಾ ಚೋಪ್ರಾ ಇನ್ನೊಬ್ರು ಯಾರು ಕೊಟ್ಟಿದ್ದಂತೆ. ಸೊ ಅದಕ್ಕೆ ಆಲ್ ಆಫ್ ದಿ ಅಬೋವ್ ಆಗ್ತದೆ ಅಲ್ಲಿ. ಸರಿನಾ? ಇಫ್ ಏನಾದರೂ ಕೊಟ್ಟಿರಲಿಲ್ಲ ಅಂದರೆ ಶಾರುಖ್ ಖಾನ್ ಅಂತೂ ಕೊಟ್ಟಿರ್ತಾನೆ, ಯಾಕಂದರೆ ಫಸ್ಟ್ ಟೈಮ್ ಭಾಗವಹಿಸಿದ್ರು ಅವರು ಯಾವುದರಲ್ಲಿ? ಈ ಮೆಟಾಗಲ 2025 ಒಂದು ಫಂಕ್ಷನಲ್ಲಿ.
ಆ್ಯಂಡ್ ದ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ ಉತ್ತರ ಭಾರತದಲ್ಲಿ ಯಾವ ಶಾಸ್ತ್ರೀಯ ಸಂಗೀತ ಪ್ರಚಲಿತದಲ್ಲಿದೆ ಅಂತ ನೋಡಿದ್ರೆ ಹಿಂದೂಸ್ತಾನಿ ಸಂಗೀತ ಈ ಉತ್ತರ ಭಾರತದಲ್ಲಿ ಅತಿ ಹೆಚ್ಚು ಪ್ರಚಲಿತದಲ್ಲಿ ಕಂಡುಬರ್ತದೆ. ಹಾಗೆ ನಮ್ಮ ದಕ್ಷಿಣ ಭಾರತದಲ್ಲಿ ಯಾವ ಒಂದು ಸಂಗೀತ ಕಂಡುಬರುತ್ತೆ ಅಂತ ನೋಡಿದ್ರೆ ಈ ಒಂದು ಕರ್ನಾಟಿಕ್ ಸಂಗೀತ ಕಂಡುಬರುತ್ತೆ. ಸರಿನಾ, ನೆನಪಿಟ್ಕೊಳ್ಳಿ, ಕರ್ನಾಟಕ ಸಂಗೀತ ಅಲ್ಲ, ಅದು ಕರ್ನಾಟಕ ಅಲ್ಲ. ಕರ್ನಾಟಕ ಅನ್ನೋದು ನಮ್ಮ ರಾಜ್ಯದ ಹೆಸರು, ಸಂಗೀತಕ್ಕೆ ಇರ್ತಕ್ಕಂಥ ಹೆಸರು ಕರ್ನಾಟಿಕ್. ಸರಿನಾ ಸರ್, ಅದು ಕರ್ನಾಟಿಕ್ ಹಿಂಗೆ ಬರಬೇಕಲ್ಲ, ಅದು ಹಿಂಗೆ ಬರೀಬೇಕು, ಅಲ್ಲ, ಅದು ಕರ್ನಾಟಿಕ್. ನಿಮಗೆ ಓದುವಾಗ ಕರ್ನಾಟಕ ಸಂಗೀತದ ಪಿತಾಮಹ ಅಂತ ಓದ್ತೀರಾ, ಅಲ್ಲ, ಅದು ಕರ್ನಾಟಿಕ್ ಸಂಗೀತದ ಪಿತಾಮಹ ಅಂತ ಓದ್ಬೇಕು ಅದನ್ನು. ಸರಿನಾ, ನೆನ್ಬಿಟ್ಕೊಳ್ಳಿ, ಕೇಳ್ಕೊಳ್ಳಿ ಇದನ್ನು. ಕರ್ನಾಟಕ ಸಂಗೀತದ ಪಿತಾಮಹ ಯಾರು ಅಂದರೆ ಪುರಂದರದಾಸರು. ಸರಿನಾ, ಕರ್ನಾಟಿಕ್ ಸಂಗೀತದ ಪಿತಾಮಹ ಅಂತಲೇ ಓದ್ಬೇಕು, ಅದು ಕರ್ನಾಟಕ ಅಲ್ಲ. ಸರಿನಾ, ಗೊತ್ತಿರಲಿ, ಕೇಳ್ಬೋದು ನಿಮಗೆ. ಹಾಗಾದರೆ ಈ ಕರ್ನಾಟಿಕ್ ಯುದ್ಧಗಳು ನಡೆದು ಅಂತ ಹೇಳಿದ್ವಲ್ವ ನಾವು, 3 ಕರ್ನಾಟಿಕ್ ಯುದ್ಧಗಳು ನಡೀತವೆ. ಸರಿನಾ, ಹಾಗಾದರೆ ಅದನ್ನು ನಾವು ಕರ್ನಾಟಕದಲ್ಲೇ ನಡೀಬಹುದಾಗಿತ್ತವಲ್ಲ, ಅದು ಯಾಕೆ ನಡೀತು? ಕೋರಮಂಡಲದ ಹಿನ್ನೀರಿನ ಭಾಗದಲ್ಲಿ ಯಾಕೆ ನಡೀತದು ಅಲ್ವಾ? ಸೊ ಕರ್ನಾಟಕ ಅನ್ನೋದು ಒಂದು ಪ್ರದೇಶ ಇದೆ, ಏನಿದೆ ತಮಿಳ್ನಾಡು ಏನಿದೆ ಅಲ್ವಾ, ಈ ತಮಿಳ್ನಾಡು ಭಾಗ ಇಲ್ಲೆಲ್ಲ ಕಂಡುಬರ್ತಕ್ಕಂಥ ಪ್ರದೇಶ ಏನಿದೆ ಅಲ್ವಾ, ಇಷ್ಟಷ್ಟು ಪ್ರದೇಶ ನಾವು ಕರ್ನಾಟಕ ಪ್ರದೇಶ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಆ ಪ್ರದೇಶದ ಸಲುವಾಗಿ ಈ ಒಂದು ಸಂಗೀತಕ್ಕೆ ಹೆಸರು ಬಂದಿದೆ. ಸೊ ಕರ್ನಾಟಕ ಸಂಗೀತದ ಪಿತಾಮಹ ಯಾರು ಅಂತ ನೋಡೋದಾದ್ರೆ ಈ ಒಂದು ಪುರಂದರದಾಸರು ಅಂತ ಹೇಳ್ಬೋದು. ಸರಿನಾ, ಇವರು ಪುರಂದರ ವಿಠಲ ಅಥವಾ ಈ ಪಂಡರಪುರ ವಿಠಲ ಏನಿದಾರಲ್ವಾ, ಅವರನ್ನು ಇವರು ಜಾಸ್ತಿ ಪೂಜೆ ಮಾಡ್ತಾ ಇದ್ರು. ಯಾರು? ಈ ಪುರಂದರದಾಸರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ ಕೆಂಪು ಲಿಟ್ಮಸ್ ಪೇಪರ್ ನೀಲಿ ಬಣ್ಣಕ್ಕೆ ತಿರುಗಿದಾಗ ಅದು ಏನನ್ನು ಸೂಚಿಸುತ್ತದೆ? ಏನು ಸೂಚಿಸ್ತದೆ ಅಂತ ನೋಡಿದ್ರೆ ಅದು ಬೇಸ್ ಆಗಿದೆ ಅಂತ ಸೂಚಿಸ್ತದೆ. ಸರಿನಾ, ಇವಾಗ ರೆಡ್ ಇದ್ದದ್ದು ಏನಾದರೂ ಬ್ಲೂ ಆಯಿತು ಅಂದರೆ ಅದು ಬೇಸ್ ಅಂತ ಸೂಚಿಸ್ತದೆ, ಹೀಗೆ ನೆನ್ಪಿಟ್ಕೊಳ್ಳಿ. ಸರಿನಾ, ಇಫ್ ಏನಾದರೂ ಬ್ಲೂ ಇದ್ದದ್ದು ರೆಡ್ ಆಗಿದ್ರೆ ಅಲ್ಲಿ ಏನು ಸೂಚಿಸ್ತದೆ ಅಂತ ನೋಡೋದಾದ್ರೆ ಆಮ್ಲವನ್ನು ಸೂಚಿಸ್ತದೆ. ಸರಿನಾ, ಆಮ್ಲ ಮೀನ್ಸ್ ಆ್ಯಸಿಡು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ ಸಸ್ಯಗಳ ಮೇಲೆ ಇರುವ ಸಣ್ಣ ರಂಧ್ರಗಳನ್ನು ಏನೆಂದು ಕರೆಯುತ್ತಾರೆ ಅಂತ ನೋಡೋದಾದರೆ ಸ್ಟೊಮೆಟಾ ಅಂತ ಕರೀತಾರೆ. ಉಸಿರಾಟದ ವ್ಯವಸ್ಥೆ, ಹೌದು, ಉಸಿರಾಟದ ವ್ಯವಸ್ಥೆನೇ ಅದು. ಬಟ್ ಅದಕ್ಕೆ ಏನಂತ ನಾವು ಕರಿತೀವಿ ಅಂತ ನೋಡಿದ್ರೆ ಸ್ಟೊಮೆಟಾ ಅಂತಲೇ ಕರಿತೀವಿ. ಈ ಸ್ಟೊಮೆಟನೇ ಉಸಿರಾಟದ ವ್ಯವಸ್ಥೆಯಾಗಿದೆ. ನಮಗೆ ಹೇಗೆ ಮೂಗಿದೆ ಅಲ್ವಾ, ಇಲ್ಲೊಂದು ಮೂಗಿದೆ ಅಲ್ಲ, ಆ ಮೂಗಿನ ಥರ ಗಿಡಗಳಿಗೆ ಒಂದು ಮೂಗಿದೆ. ಆ ಮೂಗಿನ ಹೆಸರು ಏನು ಅಂತ ನೋಡೋದಾದ್ರೆ ಈ ಒಂದು ಸ್ಟೊಮೆಟಾ. ಸಿಂಪಲ್ ಅಷ್ಟೇ. ಆ ಸ್ಟೊಮೆಟೊ ಏನು ಮಾಡ್ತದೆ? ಉಸಿರಾಟ ಮಾಡ್ತದೆ. ನಮ್ಮ ಮೂಗು ಏನು ಮಾಡ್ತದೆ? ಉಸಿರಾಟ ಮಾಡ್ತದೆ. ಸರಿನಾ, ಅಷ್ಟೇ. ಆ್ಯಂಡ್ ಬೇರು ಕೂದಲುಗಳು ಇದ್ಯಾವುದು ಕ್ಯಾಪಿಲರಿ ಆ್ಯಕ್ಷನ್ ಬರುತ್ತೆ ಇದು. ಸರಿನಾ, ಇವಾಗ ನೀರು ಹೀರ್ಕೊಳ್ತದಲ್ವಾ, ಬೇರು ಹೇಗೆ ಹೀರ್ಕೊಳ್ತದೆ, ಯಾವೊಂದು ಪ್ರಕ್ರಿಯೆ ಮೂಲಕ ಹೀರ್ಕೊಳ್ತದೆ ಅಂತ ನೋಡಿದ್ರೆ ಲೋಹನಾಳ ಪ್ರಕ್ರಿಯೆ ಅಥವಾ ಇಂಗ್ಲೀಷಲ್ಲಿ ಹೇಳೋದಾದರೆ ಈ ಒಂದು ಕ್ಯಾಪಿಲರಿ ಆ್ಯಕ್ಷನ್ ಅಂತ ನಾವು ಹೇಳ್ತೀವಿ. ಯಾವುದನ್ನು? ಈ ಬೇರು ಕೂದಲುಗಳು ಈ ನೀರನ್ನು ಹೀರ್ಕೊಳ್ಳೋದನ್ನು. ಹಾಗೆ ಕೋಶಗೋಡೆ ಯಾವುದರಲ್ಲಿ ಕಂಡುಬರುತ್ತೆ? ಪ್ಲಾಂಟ್ಸ್ ಅಲ್ಲ ಅಥವಾ ಎನಿಮಲ್ ಸೆಲ್ ಅಂತ ಹೇಳೋದಾದರೆ ಇದು ಪ್ಲಾಂಟ್ ಸೆಲ್ಲಲ್ಲಿ ಕಂಡುಬರುತ್ತೆ. ಸರಿನಾ, ಸೆಲ್ ವಾಲ್ ಅಂತ ನಾವು ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ ರಚನಾತ್ಮಕವಾಗಿ ಹಿಮಾಲಯವನ್ನು ಯಾವ ರೀತಿಯ ಪರ್ವತ ಶ್ರೇಣಿಯಲ್ಲಿ ವರ್ಗೀಕರಿಸಲಾಗಿದೆ ಅಂತ ಕೇಳಿದ್ದಾನೆ. ಸೊ ಪರ್ವತ ಶ್ರೇಣಿಗಳು ಯಾವುದು? ಈ ಹಿಮಾಲಯ ಏನಾಗಿದೆ ರೀ? ಇದೊಂದು ಮಡಿಕೆ ಪರ್ವತಗಳಾಗಿದೆ. ಸರಿನಾ, ಫೋಲ್ಡೆಡ್ ಮೌಂಟೇನ್ಸ್ ಅಂತ ನಾವು ಕರಿತೀವಿ. ಏನು? ಫೋಲ್ಡೆಡ್ ಮೌಂಟೇನ್ಸ್ ಅಂತ ಕರಿತೀವಿ. ಯಾವುದು? ಈ ಹಿಮಾಲಯ ಪರ್ವತಗಳು ಫೋಲ್ಡೆಡ್ ಮೌಂಟೇನ್ಸ್ಗಳಾಗಿದ್ದಾವೆ. ಹಾಗೆ ಈ ಬ್ಲಾಕ್ ಪರ್ವತಗಳು ಯಾವುದಾಗಿದ್ದಾವೆ ಅಂತ ನೋಡಿದರೆ ಈ ವಿಂಧ್ಯಾಚಲ, ಹಾಗೆ ಸಾತ್ಪುರ ಮತ್ತು ನೀಲಗಿರಿ ಪರ್ವತಗಳು, ಈ VSN 3 ಕೂಡ ಈ ಬ್ಲಾಕ್ ಪರ್ವತಗಳಲ್ಲಿ ಕಂಡುಬರ್ತವೆ. ಹಾಗೆ ಈ ಉಳಿಕೆ ಪರ್ವತಗಳು ಅಥವಾ ಅವಶೇಷ ಪರ್ವತಗಳು ಅಂತ ನಾವು ಕರಿತೀವಿ. ಈ ಅವಶೇಷ ಪರ್ವತ ಯಾವುದು ಅಂತ ನೋಡೋದಾದರೆ ಈ ಅರಾವಳಿ ಪರ್ವತ ಶ್ರೇಣಿ ಏನಿದೆ ಅಲ್ವಾ, ಅರಾವಳಿ ಪರ್ವತ ಶ್ರೇಣಿ ಅನ್ನೋದು ಇದು ಯಾವುದು? ಉಳಿಕೆ ಪರ್ವತ ಅಥವಾ ಅವಶೇಷ ಪರ್ವತ ಅಂತ ನಾವು ಕರಿತೀವಿ. ಸರಿನಾ, ಅದು ಕೂಡ ಏನೋ ಫೋಲ್ಡೆಡೇ ಇತ್ತು, ಬಟ್ ಅದು ಏನಾಗಿದೆ ಇವಾಗ ಬಹಳ ಹಳೆಯದಾಗಿದೆ. ಇದನ್ನು ನಾವು ಈ ಹಿಮಾಲಯವನ್ನು ಯಂಗ್ ಫೋಲ್ಡೆಡ್ ಅಂತ ಕರೆದ್ರೆ ಈ ಅರಾವಳಿಯನ್ನು ನಾವು ಓಲ್ಡ್ ಫೋಲ್ಡೆಡ್ ಅಂತ ಕರಿತೀವಿ. ಸರಿನಾ, ಅರ್ಥ ಆಯ್ತಾ? ಓಕೆ, ಅರ್ಥ ಆಗಿರ್ತದೆ. ಆ್ಯಂಡ್ ದೆನ್ ಮತ್ತೆ ಈ ಜ್ವಾಲಾಮುಖಿ ಪರ್ವತಗಳು, ಈ ಫ್ಯೂಜಿ ಜ್ವಾಲಾಮುಖಿ ಪರ್ವತ ಏನು ಕಂಡುಬರುತ್ತೆ ಅಲ್ವಾ, ಆ ಫ್ಯೂಜಿ ಅನ್ನೋದು ಎಲ್ಲಿ? ಈ ಇದರಲ್ಲಿ ಫಿಲಿಪೈನ್ಸಲ್ಲಿ. ಸರಿನಾ, ಸೊ ಅದಾದ ನಂತರ ಕಿಲಿಮಂಜಾರೋ ಪರ್ವತ ಏನಾಗಿದೆ ಅಂತ ನೋಡೋದಾದರೆ ಈ ತಾಂಜಾನಿಯಾದಲ್ಲಿ ಕಂಡುಬರ್ತಕ್ಕಂಥ ಅಥವಾ ಈ ಆಫ್ರಿಕಾದಲ್ಲೇ ಕಂಡುಬರ್ತಕ್ಕಂಥ ಅತ್ಯಂತ ಎತ್ತರವಾದ ಒಂದು ಬೆಟ್ಟ ಆಗಿರ್ತಕ್ಕಂಥ ಶಿಖರವಾಗಿರ್ತಕ್ಕಂಥ ಈ ಕಿಲಿಮಂಜಾರೋ ಶಿಖರ ಯಾವ ರೀತಿಯ ಪರ್ವತವಾಗಿದೆ ಅಂದರೆ ಇದೊಂದು ಜ್ವಾಲಾಮುಖಿ ಪರ್ವತವಾಗಿದೆ. ಸರಿನಾ, ಇಷ್ಟು ಗೊತ್ತಿರಲಿ, ಕೇಳಬಹುದು ನಿಮಗೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ ಭಾರತದಲ್ಲಿ ಸರ್ಕಾರಿ ಖಾತೆಗಳನ್ನು ಲೆಕ್ಕ ಪರಿಶೋಧನೆ ಮಾಡುವ ಸಾಂವಿಧಾನಿಕ ಹುದ್ದೆ ಯಾವುದು? CAG 148ನೇ ವಿಧಿ, ಕಾಂಪ್ಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್. ಎಷ್ಟು ಸರಿ ಹೇಳಿಲ್ಲ ಇದನ್ನು. ಸರಿನಾ, ಸೊ 148ನೇ ವಿಧಿಯಲ್ಲಿ ಇವರ ಬಗ್ಗೆ ಹೇಳಲಾಗಿದೆ. ಇವರನ್ನ ನೇಮಕ ಮಾಡೋರು ಯಾರು ಅಂದರೆ ಭಾರತ ರಾಷ್ಟ್ರಪತಿಗಳು. ಇವರನ್ನ ಕಿತಾಕವ್ರು ಯಾರು ಅಂದರೆ ಭಾರತದ ರಾಷ್ಟ್ರಪತಿಗಳು. ಇವರು ಎಷ್ಟು ವರ್ಷ ಇರ್ತಾರೆ ಅಂತ ನೋಡಿದ್ರೆ 6 ಅಥವಾ 65 ವರ್ಷ ಇವರು ಇರ್ತಾರೆ. 6/65 ಇಯರ್ಸ್ ಅಂತ ಹೇಳ್ತೀವಿ. ಯಾವುದು ಮೊದಲು ಅದು. ಆ್ಯಂಡ್ ದೆನ್ ನೆಕ್ಸ್ಟ್ HClನ pH ಮೌಲ್ಯ ಎಷ್ಟು ಅಂತ ಕೇಳಿದಾನೆ. HCl ಹೈಡ್ರೋಕ್ಲೋರಿಕ್ ಆಸಿಡ್ ಎಷ್ಟಿದೆ? 7 ಇದೆ. ಸರ್, HCl ಅನ್ನೋದು ಆಮ್ಲ ರೀ. ಫಸ್ಟ್ ಆಫ್ ಆಲ್ ಅದೆಲ್ಲರೂ ಕೂಡ ಗೊತ್ತಿರುತ್ತೆ. ಸೊ 7 ಅನ್ನೋದೇನು ನ್ಯೂಟ್ರಲ್ಲು, 14 ಇರಲ್ಲ, 10 ಇರಲ್ಲ. ಸೊ ಇಲ್ಲಿ ಆಪ್ಷನ್ ಉಳಿದಿರೋದು 1. ಸೊ 1 ಏನಿರುತ್ತಲ್ವಾ HClನ ಒಂದು pH ಮೌಲ್ಯ ಆಗಿರುತ್ತೆ. ಎಕ್ಸಾಕ್ಟ್ HClನ pH ಮೌಲ್ಯ ಒಂದೇ. ಬಟ್ ಏನಾದರೂ ಆಪ್ಷನ್ ನಾನು ಹೀಗೆ ಕೊಟ್ಬಿಡ್ತೀನಿ. ಏನು ಕೊಟ್ಟಿರ್ತೀನಿ ಅಂದರೆ 7, 12, 6, ಅದಾದ ನಂತರ ಈ 9 ಅಂತ ಕೊಡ್ತೀನಿ. ಸರಿನಾ, ಸೊ ಇವಾಗ ಯಾವುದಾಗುತ್ತೆ HClನ ಒಂದು pH ಮೌಲ್ಯ? ಸರ್ ಆಪ್ಷನ್ ಇಲ್ಲ, ಇದನ್ನು ಬಿಟ್ಟು ಬರ್ತೀನಿ. ಅಲ್ಲ, 6 ಹಾಕಬೇಕು. ಯಾಕಂದರೆ ಈ
pH ಸ್ಕೇಲಲ್ಲಿ ಎಷ್ಟು ಬರ್ತದೆ ಸ್ಕೇಲ್ ಅಂದರೆ 0ಇಂದ ಈ 14ರವರೆಗೂ ಬರುತ್ತೆ ಸರಿನಾ. ಇಲ್ಲಿ ಮಿಡಲ್ ಇರೋದು ಯಾವುದು ಅಂದರೆ 7. ಈ 7 ಅಂದರೆ ನಾವು ಏನಂತ ಹೇಳ್ತೀವಿ, ನ್ಯೂಟ್ರಲ್. ಬೈಕಲ್ಲಿ ನೀವು ನ್ಯೂಟ್ರಲ್ ಹಾಕಿರ್ತೀರಲ್ವಾ, ಮೀನ್ಸ್ ಗೇರ್ ನೀವು ಮುಂದೆ ಹಾಕಿಲ್ಲ ಹಿಂದೂ ಹಾಕಿಲ್ಲ ಅಂದಂಗೆ ಅದರ ಅರ್ಥ. ಸೊ ನ್ಯೂಟ್ರಲ್ ಅದು. ನ್ಯೂಟ್ರಲ್ ಅಂದರೆ ಖಾಲಿ, ಏನಿಲ್ಲ ಅದರಲ್ಲಿ, ಬೇಸು ಇಲ್ಲ ಎಸಿಡು ಇಲ್ಲ ಅಂದಂಗೆ ಅದರ ಅರ್ಥ ಅಲ್ವಾ. ಸೊ ಇಲ್ಲಿ ಕೆಳಗಡೆ ಇರೋದು ಈ 0ಇಂದ 7ರವರೆಗೂ ಇರೋದನ್ನು ನಾವು ಎಲ್ಲವೂ ಕೂಡ ಆ್ಯಸಿಡ್ ಅಂತ ಹೇಳಿದ್ರೆ, 7ರಿಂದ 14ರವರೆಗೂ ಅದ್ರದ್ದು ಏನಾದರೂ pH ಮೌಲ್ಯ ಬಂತು ಅಂದರೆ ಅದಕ್ಕೆ ನಾವು ಬೇಸ್ ಅಂತ ಹೇಳ್ತೀವಿ ಸರಿನಾ. ಸಿಂಪಲ್ ಇಷ್ಟೇ ಗೊತ್ತಿರಲಿ. ಆ್ಯಸಿಡ್ ಇರೋದು 0ಇಂದ 7ರವರೆಗೂ ಇರುತ್ತೆ, ಹಾಗೆ ಈ ಬೇಸ್ ಅನ್ನೋದು ಈ 7ರಿಂದ 14ರವರೆಗೂ ಇರುತ್ತೆ ಸರಿನಾ. ಇಷ್ಟೇ. ಸೊ 0 ಇತ್ತು ಅಂದರೆ ಅದು ಹೆಚ್ಚಿಗೆ ಏನಿರುತ್ತೆ, ಈ ಒಂದು pH ಮೌಲ್ಯ ಹೆಚ್ಚಿಗಿತ್ತು ಅಂದರೆ ಅದು ಅತಿ ಹೆಚ್ಚು ಆ್ಯಸಿಡ್ ಆಗಿರುತ್ತೆ ಸರಿನಾ. ಆ್ಯಸಿಡ್ ರೈನ್ ಎಲ್ಲಿ ಕಂಡು ಬರುತ್ತೆ, ಅದು 5.6 pH ಏನೋ ಇರುತ್ತೆ ಅಂತ ಅನಿಸುತ್ತೆ ಸರಿನಾ. ಯಾವುದು ಈ ಒಂದು ಆ್ಯಸಿಡ್ ರೈನ್ದು ಮೀನ್ಸ್ ಆಮ್ಲೀಯ ಮಳೆ ಅಂತ ಹೇಳ್ತೀವಲ್ವ, ಅದರದ್ದು ಇಷ್ಟು ಇರುತ್ತೆ. ಸೊ ಅದು ಕೂಡ ಆಮ್ಲದಲ್ಲೇ ಕಂಡು ಬರುತ್ತೆ. ಹಾಗೆ ಈ ಮೆಗ್ನೀಷಿಯಮ್ ಹೈಡ್ರಾಕ್ಸೈಡ್, ಮಿಲ್ಕ್ ಆಫ್ ಮ್ಯಾಗ್ನೇಷಿಯಾ, ಇವಾಗ ನಿಮ್ಗೇನಾದರೂ ಗ್ಯಾಸ್ ಆದಾಗ ಕುಡಿತೀರಾ ಗೊತ್ತಾ, ಒಂದು ಔಷಧ ಕುಡಿತೀರಾ, ಮಿಲ್ಕ್ ಆಫ್ ಮ್ಯಾಗ್ನೇಷಿಯಾ ಅಥವಾ ಒಂದು ಮ್ಯಾಗ್ನೀಷಿಯಮ್ ಹೈಡ್ರಾಕ್ಸೈಡ್ ಅಂತ ಹೇಳ್ತೀವಿ. ಅದು ಏನಾಗಿದೆ ಅಂತ ನೋಡೋದಾದ್ರೆ ಬೇಸ್ ಆಗಿರುತ್ತೆ, ಯಾಕಂದರೆ ನಿಮ್ಮ ಹೊಟ್ಟೆಯಲ್ಲಿ ಆ್ಯಸಿಡಿಟಿ ಆಗಿರುತ್ತೆ. ಸೊ ಅದಕ್ಕೆ ಆ್ಯಸಿಡಿಟಿಯನ್ನು ನ್ಯೂಟ್ರಲ್ ಮಾಡಬೇಕು ಅಂದರೆ ಬೇಸೇ ಬೇಕಲ್ವಾ ಸರಿನಾ. ಸೊ ಅದಕ್ಕೆ ಬೇಸನ್ನು ನೀವು ಕುಡಿತೀರಾ, ಅದು ಏನಾಗಿರುತ್ತೆ, ಅತಿ ಹೆಚ್ಚು pH ಮೌಲ್ಯವನ್ನು ಹೊಂದಿರುತ್ತೆ. ಬೇಸಲ್ಲಿ ಅತಿ ಹೆಚ್ಚು pH ಮೌಲ್ಯವನ್ನು ಹೊಂದಿರೋದು ಯಾವುದಂದರೆ ಈ ಮಿಲ್ಕ್ ಆಫ್ ಮ್ಯಾಗ್ನೇಷಿಯಮ್ ಹೈಡ್ರಾಕ್ಸೈಡ್ ಅಂತ ನಾವು ಹೇಳ್ತೀವಿ ಸರ್. ನೆನಪಿಟ್ಕೊಳ್ಳಿ, ಕೇಳಬಹುದು ಇದನ್ನು. ಆ್ಯಂಡ್ ದೆನ್ ಇದು ಸ್ವಲ್ಪ ಮ್ಯಾಥ್ಸ್ ಕ್ವಶನ್ಗಳನ್ನ ಹಾಕಿದ್ದೀನಿ, ಇದನ್ನು ಸ್ವಲ್ಪ ನೀವು ಸಾಲ್ವ್ ಮಾಡ್ಕೊಳ್ಳಿ. ಈ ರೀತಿಯ ಪ್ರಶ್ನೆಗಳು ಬರ್ತಾ ಇದ್ದಾವೆ, ಈಸಿ ಪ್ರಶ್ನೆಗಳು. ಆ್ಯಂಡ್ ದೆನ್ ನೆಕ್ಸ್ಟ್ ಇಲ್ಲಿ ಒಂದು LCM ಬಗ್ಗೆ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. 7, 4, 3 ಏನೋ LCM ಏನಿದೆ ಅಂತ ಏನಿಲ್ಲ. 7, 3, 21, 21, 4, 84, 84 ಆನ್ಸರ್ ಬರುತ್ತೆ. ಹಾಗೆ 930 ಗ್ರಾಮ್, ಹಾಗೆ 31 ಕಿಲೋಗ್ರಾಮ್ಗಳ ಅನುಪಾತ ಏನು ಅಂತ ಕೇಳಿದ್ದಾನೆ. 31 ಕಿಲೋಗ್ರಾಮ್ ಅಂದರೆ ಎಷ್ಟು ಬರುತ್ತೆ ರೀ, 3100 ಗ್ರಾಮ್, ಸಾರಿ 31,000 ಗ್ರಾಮ್ ಸರಿನಾ. ಸೊ 31,000 ಗ್ರಾಮ್, ಹಾಗೆ 930, ಇಲ್ಲಿದ್ರೆ ಛೇದ ಹೊಡೀರಿ ಸರಿನಾ. ಸೊ ಛೇದ ಹೊಡೆದ್ರೆ ನಿಮ್ಗೆ ಎಷ್ಟು ಬರುತ್ತೆ ಅಲ್ವಾ, ಲಾಸ್ಟಿಗೆ ಇದ್ರೆ 3/100 ಅಂತ ಬರುತ್ತೆ ಸರಿನಾ. ಸೊ ಅಷ್ಟೇ, ಇದಕ್ಕೆ ಸರಿ ಅದು ಉತ್ತರ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ಇಲ್ಲೊಂದು 600 ಮೀಟರ್ ಮತ್ತು 80 ಮೀಟರ್ ಅಳತೆಯ ನೆಲದ ಉದ್ದ ಮತ್ತು ಅಗಲದ ಅನುಪಾತ ಏನು ಅಂತ ಕೇಳಿದ್ದಾನೆ. ಇವಾಗ ನೆಲದ ಉದ್ದ ಎಷ್ಟು ಕೊಟ್ಟಿದ್ದಾನೆ, ಓಕೆ, ಉದ್ದ ಎಷ್ಟು 600 ಕೊಟ್ಟಿದ್ದಾನೆ, ಅದಾನಂತರ ಅಗಲ ಎಷ್ಟು ಕೊಟ್ಟಿದ್ದಾನೆ 80 ಕೊಟ್ಟಿದ್ದಾನೆ. ಇದರದ ಅನುಪಾತ ಎಷ್ಟು ಅಂತ ಕೇಳಿದ್ದಾನೆ. ಇದೊಂದು 0 ತೆಗಿರಿ, ಇದೊಂದು 0 ತೆಗಿರಿ, ಅದಾದ ನಂತರ 2 ಎಸ್ಲೆ 2 30, 2 4, ಅದಾದ ನಂತರ ಸಾರಿ 4ನೇ ತೊಗೊಂಡ್ರೆ ಬರುತ್ತಲ್ಲ, 4 2 8, ಅದಾದ ನಂತರ ಇಲ್ಲಿ 4 15 60 ಸರಿನಾ. 15:2 ಅಂತ ಬರುತ್ತೆ ಇದು ಸರಿನಾ. ಸೊ ಈ ರೀತಿ ಈಸಿಯಾಗಿರ್ತಕ್ಕಂಥ ಪ್ರಶ್ನೆನ ಕೇಳ್ತಾ ಇದ್ದಾನೆ. ಸೊ ಏನಿಲ್ಲ, ನೀವು ಈಸಿಯಾಗಿ ಪಾಸ್ ಆಗ್ಬೋದು, ಏನಿಲ್ಲ, ಜಸ್ಟ್ ಇದನ್ನು ಕೂಲ್ ಆ್ಯಂಡ್ ಕಾಮಾಗಿ ಎಕ್ಸಾಮ್ ಹಾಲ್ಗೆ ಹೋಗಿ ನಾನು ಪಾಸ್ ಆಗ್ತೀನಿ ಅಂತ ಹೋಗಿ, ನಾನು 33 ಮಾರ್ಕ್ಸ್ ತೊಗೊಂಡೇ ಬರ್ತೀನಿ ಅಂತ ಹೋಗಿ, ಏನಿಲ್ಲ, ಯಾವುದಾದ್ರೂ ಟಿಕ್ ಮಾಡಿದ್ರು ನಾನು ಕರೆಕ್ಟ್ ಆಗ್ತದೆ ಅಂತ ಒಂದು ನಂಬಿಕೆಯಿಂದ ಹೋಗಿ ಟಿಕ್ ಮಾಡಿ ಕರೆಕ್ಟ್ ಹಾಕಿ ಬಂದಿದ್ರೆ ಹಾಗೆ ಯೂನಿಫಾರ್ಮಲ್ಲಿ ಇದು ಬಿಡ್ರಿ ಇವತ್ತು ಈ ಒಂದು ವರ್ಷದಲ್ಲಿ ಸರಿನಾ. ಸೊ ಇಷ್ಟು ಹೇಳ್ತಾ ಇಲ್ಲಿವರೆಗೂ ಕ್ಲಾಸ್ ಕೇಳೋದಕ್ಕೆ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರು ಕ್ಲಾಸ್ ಕೇಳಿ ನಿಮ್ಗೆ ಏನಾದರೂ ಕ್ಲಾಸ್ ಇಷ್ಟ ಆಗಿದ್ರೆ, ಯೂಸ್ಫುಲ್ ಆಗಿದ್ರೆ, ನಿಮ್ಮ ಎಕ್ಸಾಮ್ ಬರೆದ ನಂತರ ನಿಮಗೆ ಇದರಿಂದ ಯಾವುದಾದ್ರು ಒಂದು ಪ್ರಶ್ನೆನೂ ಬಂದಿದ್ರು ಕೂಡ, ಅಥವಾ ಒಂದು 10 ಪ್ರಶ್ನೆಗಳು ಬಂದು ನಿಮಗೆ ಸೆಲೆಕ್ಷನ್ ಆಗೋಕ್ಕೆ ಸ್ವಲ್ಪ ಹೆಲ್ಪ್ ಮಾಡಿತ್ತು ಅಂದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಒನ್ಸ್ ಅಗೈನ್ ಥ್ಯಾಂಕ್ ಯು ಸೋ ಮಚ್.